ಎಲ್ರಿಗೂ ನಮಸ್ಕಾರ. ಇವತ್ತಿನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ 2 ಕತೆಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ, ಭಾರತದಲ್ಲಿ ಲಿಕ್ಕರ್ ಕಂಪನಿಗಳು ಪ್ರೀಮಿಯಂ ಆಲ್ಕೋಹಾಲ್ ಮತ್ತೆ ಕಠಿಣ ಸ್ಟೇಟ್ ಲಾಸ್ ಇದ್ರೂ ಕೂಡ ಇದರ ಮಧ್ಯೆ ಇದರ ಬೆಳವಣಿಗೆ ಹೇಗೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಸೋಲಾರ್ ಪವರ್ ಜಾಸ್ತಿ ಇದೆ, ಎಲೆಕ್ಟ್ರಿಸಿಟಿ ಕೂಡ ಫ್ರೀ ಇದೆ, ಆದ್ರೂ ಇದೇಕೆ ಒಂದು ಸಮಸ್ಯೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು 2 ಜೂನ್ ಮಂಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಬಾಟ್ಲಿಗಳು ಮತ್ತೆ ಬ್ಯೂರೋಕ್ರಸಿ, ಭಾರತದ ಆಲ್ಕೋಹಾಲ್ ಬಿಸ್ನೆಸ್, ಇದರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಿದ್ವಿ. ನೋಡಿ, ಆಲ್ಕೋಹಾಲ್ ಬಿಸ್ನೆಸ್ ಇದೆಯಲ್ಲ, ಅದು ತುಂಬಾನೇ ಒಂದು ಕುತೂಹಲಕಾರಿ ಬಿಸ್ನೆಸ್ ಅಂತ ಹೇಳ್ಬೋದು. ಅದು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋ ಕಾರಣಕ್ಕಲ್ಲ, ಇನ್ಫ್ಯಾಕ್ಟ್ ಇದರಲ್ಲಿರುವಂತಹ ರುಚಿ ಯಾವ ರೀತಿ ಇದೆ, ಇದಕ್ಕೆ ಎಷ್ಟು ವಯಸ್ಸಾಗಿದೆ ಅನ್ನೋ ಒಂದು ಆರ್ಡರ್ ಮೇಲೆ ಪ್ರತಿಯೊಂದನ್ನು ಕೂಡ ಎಲ್ಲರೂ ಡಿಸ್ಕಸ್ ಮಾಡ್ತಾರೆ. ಈಗ ಈ ಒಂದು ಸಣ್ಣ ಸಣ್ಣ ಡೀಟೇಲ್ಸ್ ಬಗ್ಗೆನೇ ಪ್ರತಿಯೊಬ್ಬರು ಕೂಡ ತಲೆ ಕೆಡಿಸ್ಕೊಳ್ತಿರೋದು ನಿಜ. ಆದ್ರೆ ಇಲ್ಲಿ ನಾವು ಕವರ್ ಮಾಡೋ ಬೇರೆ ಬಿಸ್ನೆಸ್ ಗಳಿಗೆ ಹೋಲಿಸಿದ್ವಿ ಅಂತಂದ್ರೆ ಈ ಆಲ್ಕೋಹಾಲ್ ಮಾಡೋದು ಬೇಸಿಕಲಿ ತುಂಬಾನೇ ಸಿಂಪಲ್. ಈ ಬಿಸ್ನೆಸ್ ತುಂಬಾ ನಾವು ನೋಡಿದಾಗ ಇದರಲ್ಲಿ ನ್ಯೂಟ್ರಲ್ ಸ್ಪಿರಿಟ್ಸ್, ಗ್ಲಾಸಸ್, ಈ ತರದ ಕೆಲವು ಬೇಸಿಕ್ ಕಮಾಡಿಟೀಸ್ ಗಳ ಆಟ ಅಂತ ಗೊತ್ತಾಗುತ್ತೆ. ಆದ್ರೆ ಈ ಬಿಸ್ನೆಸ್ ಸುತ್ತ ಇರೋ ಪ್ರತಿಯೊಂದು ವಿಷಯನೂ ಕೂಡ ಒಂದ್ರ ಮೇಲೊಂದು ಕಾಂಪ್ಲೆಕ್ಸಿಟಿಯ ಲೇಯರ್ಸ್ ಅನ್ನ ಸೇರಿಸ್ತಾ ಹೋಗುತ್ತೆ. ಆಲ್ಕೋಹಾಲ್ ಬ್ರ್ಯಾಂಡ್ಸ್ ಒಂದು ಕನ್ಸ್ಯೂಮರ್ ಬಿಸ್ನೆಸ್ ನಡೆಸೋ ಎಲ್ಲ ಕಾಂಪ್ಲೆಕ್ಸಿಟಿನೂ ಕೂಡ ಎದುರಿಸುತ್ತೆ. ಆದ್ರೆ ಇಲ್ಲಿ ತುಂಬಾನೇ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೆಚ್ಚಾಗಿರುತ್ತೆ. ನೋಡಿ, ನಿಮ್ಮ ಎಲ್ಲಾ ಕಸ್ಟಮರ್ಸ್ ಒಂದು ಗುಡ್ ಟೈಮ್ ಅನ್ನ ನೋಡ್ಕೊಳ್ತಿರ್ತಾರೆ ಅಲ್ವಾ, ಆದ್ರೆ ಅವರು ಎಕ್ಸ್ಪೆಕ್ಟೇಷನ್ಸ್ ಗಳು ಕೂಡ ತುಂಬಾ ಬೇರೆ ಬೇರೆ ತರನೇ ಇರುತ್ತೆ. ಈಗ ಮಾಸ್ ಮಾರ್ಕೆಟ್ ಕಸ್ಟಮರ್ಸ್ಗೆ ತಗೊಳ್ಳೋಣ, ಅವ್ರಿಗೇನ್ ಬೇಕಾಗುತ್ತೆ, ಕುಡಿದ ತಕ್ಷಣ ಒಂದು ಬಸ್ ಬೇಕಾಗಿರುತ್ತೆ. ಅದೇ ಸಮಯದಲ್ಲಿ ನೀವೊಂದು ಆಸ್ಪಿರೇಷನಲ್ ಡ್ರಿಂಕರ್ಸ್ ಆಗಿದ್ದೀರಾ ಅಂತಂದ್ರೆ ನೀವು ಕೂಡ ಇದು ಯಾವ್ಯಾವ ರೀತಿ ಇರ್ಬೋದು ಅಂತ ಕೇಟರ್ ಮಾಡ್ಬೇಕಾಗತ್ತೆ. ಹಾಗೆ ನಿಮ್ಗೆ ಹೈ ಆಗೋದ್ರ ಜೊತೆಗೆ ಸ್ಟೇಟಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಹುಡುಕ್ತೀರಾ ಅಲ್ವಾ. ಇದಕ್ಕೆ ಸೇರಿಸ್ಕೊಂಡು ಆಲ್ಕೋಹಾಲ್ ಹೆಚ್ಚಿನ ಕನ್ಸ್ಯೂಮರ್ ಬಿಸ್ನೆಸ್ ತರ ಅಲ್ಲದೆ ತುಂಬಾನೇ ಪೊಲಿಟಿಕಲ್ ತರ ಆಗಿದೆ. ಅಂದ್ರೆ ಪ್ರತಿ ಸ್ಟೇಟ್ ಒಂದೊಂದು ಪ್ರತ್ಯೇಕ ಮಾರ್ಕೆಟ್ ಇದ್ದ ಹಾಗೆ ಅದರದೇ ಆದ ರೂಲ್ಸ್ ಗಳು ಮತ್ತೆ ಚಾಲೆಂಜಸ್ ಗಳು ಕೂಡ ಬೇಕಾದಷ್ಟಿರುತ್ತೆ. ಇದೆಲ್ಲವೂ ಭಾರತದ ಲಿಕ್ಕರ್ ಮಾರ್ಕೆಟ್ಸ್ ನ ನೋಡ್ತಿದೀವಿ ಅಂತಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಹೋಗುತ್ತೆ. ಇವತ್ತು ನಾವು 3 ದೊಡ್ಡ ಆಲ್ಕೋಹಾಲ್ ಕಂಪನಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ: ಯುನೈಟೆಡ್ ಬ್ರೀವರೀಸ್, ಯುನೈಟೆಡ್ ಸ್ಪಿರಿಟ್ಸ್ ಮತ್ತೆ ರ್ಯಾಡಿಕೋ ಖೇತಾನ್. ಲೇಟೆಸ್ಟ್ ರಿಸಲ್ಟ್ಸ್ ಗಳ ಜೊತೆ ನಾವು ಅದನ್ನೇ ಮಾಡ್ತಿದೀವಿ ಅಂತ ಹೇಳ್ಬೋದು. ಪ್ರತಿಯೊಂದಕ್ಕೂ ಮಾರ್ಕೆಟ್ ನಲ್ಲಿ ಬೇರೆ ಬೇರೆ ಪೊಸಿಷನ್ ಇದೆ. ಯುನೈಟೆಡ್ ಬ್ರೀವರೀಸ್ ಒಂದು ಬೀರ್ ಸ್ಪೆಷಾಲಿಸ್ಟ್ ಅಂತ ಹೇಳ್ಬೋದು. ಯುನೈಟೆಡ್ ಸ್ಪಿರಿಟ್ಸ್ ಒಂದು ಹಾರ್ಡ್ ಲಿಕ್ಕರ್ ಜಾಯಿಂಟ್ ಅಂತ ಗೊತ್ತಾಗುತ್ತೆ, ಅವ್ರ ಹತ್ರ ದೊಡ್ಡ ಪೋರ್ಟ್ಫೋಲಿಯೋ ಕೂಡ ಇದೆ. ಇನ್ನು ರ್ಯಾಡಿಕೋ ಇನ್ಸರ್ಜೆಂಟ್ ಇದ್ದ ಹಾಗೆ, ಅಂದ್ರೆ ಪ್ರತಿಯೊಂದನ್ನು ಕೂಡ ತನ್ನ ಶಕ್ತಿ ಮೀರಿ ಸಾಧನೆ ಮಾಡ್ತಾ ಬರ್ತಿದೆ, ಅಂದ್ರೆ ಪಂಚಿಂಗ್ ಅಬೌವ್ ಇಟ್ಸ್ ವೇಟ್ ಅಂತ ಹೇಳ್ಬೋದು. ಹಾಗೆ ಇದರ ಪ್ರೀಮಿಯಮೈಸೇಷನ್ ನೋಡಿದಾಗ ಕೂಡ ಪೂರ್ತಿ ಗಮನವನ್ನ ಸೆಳೀತಿದೆ ಗೊತ್ತಾ. ಮೊದಲಿಗೆ ಈ 3 ಕಂಪನಿಗಳ ರಿಸಲ್ಟ್ಸ್ ಅನ್ನ ನೋಡ್ಕೊಂಬರೋಣ. ಯುನೈಟೆಡ್ ಸ್ಪಿರಿಟ್ಸ್ ಈ ಮಧ್ಯೆ ಒಂದು ಸ್ಟಡಿ ವರ್ಷವನ್ನ ಕಂಡ್ಕೊಂಡು ಬಂದಿದೆ. FY25 ಗೆ ನಾವು ನೋಡಿದಾಗ ಅವರ ಒಂದು ಸ್ಟ್ಯಾಂಡ್ ಅಲೋನ್ ನೆಟ್ ಸೇಲ್ಸ್ ವ್ಯಾಲ್ಯೂ ಇದೆಯಲ್ಲ, ಇದು ಇಯರ್ ಆನ್ ಇಯರ್ 8.6% ಬೆಳೆದು 11,610 crores ಅನ್ನ ತಲುಪಿದೆ. NSV ಅಂತ ಅಂದ್ರೆ ಡಿಸ್ಕೌಂಟ್ಸ್ ತರದ ವಿಷಯಗಳನ್ನ ಡಿಡಕ್ಟ್ ಮಾಡಿದ ಮೇಲೂ ಕೂಡ ಕಂಪನಿ ಒಂದು ಆಕ್ಚುಯಲ್ ರೆವಿನ್ಯೂನ ನೋಡ್ಕೊಳ್ಳುತ್ತೆ. ಇನ್ನು ಕಂಪನಿಯ ಎಬಿಟಾ ನಾವು ನೋಡಿದಾಗ ಇನ್ನೂ ವೇಗವಾಗಿ ಬೆಳೀತಾ ಬರ್ತಿದೆ ನೋಡಿ, ಅಂದ್ರೆ 20.5% ಹೆಚ್ಚಾಗಿ 2,058 crores ಆಗಿದೆ ಅಂತ. ಇದೆಲ್ಲವೂ ಕೂಡ 1,558 crores ನೆಟ್ ಪ್ರಾಫಿಟ್ ಅನ್ನ ತಗೊಂಡ್ಕೊಟ್ಟಿದೆ. ಇದು ಕಳೆದ ವರ್ಷಕ್ಕಿಂತ ನಾವು ನೋಡಿದಾಗ 18.8% ಹೆಚ್ಚು. ಇನ್ನು ಕಂಪನಿ ವರ್ಷವನ್ನು ಕೂಡ ಒಂದು ಸ್ಟ್ರಾಂಗ್ 4th ಕ್ವಾರ್ಟರ್ ನೊಂದಿಗೆ ಮುಗಿಸ್ಕೊಂಡಿದೆ ನೋಡಿ. ಅವರ ಸ್ಟ್ಯಾಂಡ್ ಅಲೋನ್ ಪ್ರಾಫಿಟ್ ಇದೆಯಲ್ಲ, ಅದು ಇಯರ್ ಆನ್ ಇಯರ್ ನಾವು ನೋಡಿದಾಗ 11.9% ಬೆಳೆದು 2,983 crores ಆಗಿದೆ. ಅವರ ಎಬಿಟಾ ಕೂಡ 39.5% ನಷ್ಟು ಸಾಲಿಡ್ ಆಗಿ 505 crores ಅನ್ನ ತಲುಪಿದೆ. ಈ ಕ್ವಾರ್ಟರ್ ಎಬಿಟಾ ನಾವು ಮಾರ್ಜಿನ್ ಅನ್ನು ನೋಡ್ತಿದೀವಿ ಅಂತಂದ್ರೆ 17.1% ಇತ್ತು. ಇನ್ನು ಕಳೆದ ವರ್ಷದ 13.6% ಗಿಂತ ಕನ್ಸಿಡರ್ ರೇಟ್ ಅಲ್ಲೂ ಕೂಡ ಹೆಚ್ಚಾಗಿದೆ ಅಂತ. ಇದು 451 crores ನೆಟ್ ಪ್ರಾಫಿಟ್ ಅನ್ನ ತಗೊಂಡ್ಕೊಟ್ಟಿದೆ. ಯುನೈಟೆಡ್ ಬ್ರೀವರೀಸ್ ಕೂಡ ಒಂದು ಪ್ರೀಮಿಯಮೈಸೇಷನ್ ಕಡೆಗಿನ ಅವರ ಒಂದು ಪುಷ್ ನೊಂದಿಗೆ ಒಂದು ಸ್ಟಡಿ ವರ್ಷದಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ. FY25 ಗೆ ಅವರ ಒಂದು ನೆಟ್ ಸೇಲ್ಸ್ ಇಯರ್ ಅನ್ನ ನಾವು ನೋಡಿದಾಗ 10% ಹೆಚ್ಚಾಗಿ 8,907 crore ಆಗಿದೆ ಅಂತ. ಎಬಿಟಾ ಕೂಡ 14% ಏರ್ಕೊಂಡಿದೆ, ಅಂದ್ರೆ 875 crores ಆಗಿದೆ ಅಂತ. ಹಾಗೆ ನೆಟ್ ಪ್ರಾಫಿಟ್ ಕೂಡ 8% ಹೆಚ್ಚಾಗಿ 441 crores ಆಗಿದೆ. ಇನ್ನು 4th ಕ್ವಾರ್ಟರ್ ಅಲ್ಲಿ ನಾವು ನೋಡಿದಾಗ ಯುನೈಟೆಡ್ ಬ್ರೀವರೀಸ್ ನೆಟ್ ಸೇಲ್ಸ್ ಅಲ್ಲಿ 9% ಏರಿಕೆಯನ್ನು ಕೂಡ ರಿಪೋರ್ಟ್ ಮಾಡಿದೆ, ಅಂದ್ರೆ 2,321 crores ಇದೆ ಅಂತ. ಕಂಪನಿಯ ಎಬಿಟಾ ಕೂಡ 15% ಬೆಳೆದು 194 crores ಆಗಿದೆ. ಇನ್ನು ನೆಟ್ ಪ್ರಾಫಿಟ್ 20% ಏರಿಕೆಯಾಗಿ 97 crores ಆಗಿದೆ. ಕ್ವಾರ್ಟರ್ಗೆ ಕಂಪನಿಯ ಎಬಿಟಾ ಮಾರ್ಜಿನ್ ಸ್ವಲ್ಪ ಟೈಟ್ ಆಗಿದೆ ಅಂತ ಕಾಣಿಸುತ್ತೆ ನೋಡಿ, 8.4% ಇತ್ತು. ಆದ್ರೆ ಕಳೆದ ವರ್ಷ ಇದೇ ಕ್ವಾರ್ಟರ್ನ 7.9% ಮಾರ್ಜಿನ್ಸ್ ಗಿಂತ ತುಂಬಾ ಬೆಟರ್ ಆಗಿದೆ. ಕಂಪನಿಯ ಹೆಚ್ಚಿನ ಮೊಮೆಂಟಮ್ ಅದರ ಒಂದು ಪ್ರೀಮಿಯಂ ಸೇಲ್ಸ್ ಇಂದ ಬಂದಿರೋದು ಗೊತ್ತಾ. ಅದು ಕ್ವಾರ್ಟರ್ ನಲ್ಲಿ ಇಯರ್ ಆನ್ ಇಯರ್ 24% ಬೆಳೆದಿದೆ ನೋಡಿ.
ನೋಡಿ. ಕೊನೆಯದಾಗಿ ರ್ಯಾಡಿಕೋ ಖೇತನ್ ಒಂದು ಅದ್ಭುತ ವರ್ಷವನ್ನ ಕಂಡಿದೆ ಅಂತ ಹೇಳ್ಬೋದು. FY25ಗೆ ಅವರ ಒಂದು ನೆಟ್ ರೆವಿನ್ಯೂ ಇಯರ್ ಆನ್ ಇಯರ್ 17.8% ಏರಿಕೆಯಾಗಿ 4,851 crores ಆಗಿದೆ. ಅವರ ಎಬಿಟಾ ಕಳೆದ ವರ್ಷಕ್ಕಿಂತ 31.8% ಹೆಚ್ಚಾಗಿ 668 crores ತಲುಪಿದೆ. ಹಾಗೆಯೇ ಅವರ ನೆಟ್ ಪ್ರಾಫಿಟ್ 35% ಹೆಚ್ಚಾಗಿ 345 crores ಆಗಿದೆ ನೋಡಿ. ಅವರು ವರ್ಷವನ್ನ ಬೆಸ್ಟ್ ಎವರ್ ಕ್ವಾರ್ಟರ್ಲಿ ಇದರಿಂದ ತೋರಿಸಿರೋದು. ಅವ್ರ ಹಿಂದೆಂದೂ ಕೂಡ ಹೆಚ್ಚು ಕೇಸಸ್ ಅನ್ನ ಮಾರಾಟ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇದರಿಂದ ಅವರ ನೆಟ್ ರೆವಿನ್ಯೂ ಇಯರ್ ಆನ್ ಇಯರ್ 20.9% ಹೆಚ್ಚಾಗಿದೆ. ಅಂದ್ರೆ 1,304.1 crores ತಲುಪಿದೆ ಅಂತ. ಕಂಪನಿಗೆ ಡೀಸೆಂಟ್ ಮಾರ್ಜಿನ್ಸ್ ಕೂಡ ಇದೆ ನೋಡಿ. ಇನ್ನು ಕ್ವಾರ್ಟರ್ಗೆ ಅವರ ಎಬಿಟಾ ಮಾರ್ಜಿನ್ ನಾವು ನೋಡಿದಾಗ 13.4% ಬಂದಿದೆ ಅಂತೆ. ಅವರ ಎಬಿಟಾ ಇಯರ್ ಆನ್ ಇಯರ್ ಕೂಡ 38.9% ಹೆಚ್ಚಿದೆ ಅಂತ. ಅಂದ್ರೆ 174.5 crores ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಇದರ ಒಂದು ಮಾಸಿವ್ ಜಂಪ್ ಅನ್ನ ನಾವು ನೋಡಿದಾಗ 49.6% ಇದ್ದು 88.4%ಗೆ ತಲುಪಿದೆ ನೋಡಿ. ಲಿಕ್ಕರ್ ಬಿಸ್ನೆಸ್ ಅಲ್ಲಿರೋ ಒಂದು ಕಂಪನಿಗಳು ತಮ್ಮನ್ನ ಒಂದು ಸ್ಪೆಷಲ್ ಕ್ಲಾಸ್ ಆಫ್ ಕನ್ಸ್ಯೂಮರ್ ಗೂಡ್ಸ್ ಕಂಪನೀಸ್ ಅಂತಾನೆ ಅನ್ಕೊಳ್ಳುತ್ತೆ. ಇದನ್ನ ನೋಡೋದಕ್ಕೆ ನಮ್ಮ ಯುನೈಟೆಡ್ ಸ್ಪಿರಿಟ್ಸ್ ನ ಒಂದು ಅರ್ನಿಂಗ್ ಕಾಲ್ಸ್ ಅಲ್ಲಿ ಒಂದು ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಕೂಡ ಇತ್ತು. ಅದರ MD ಮತ್ತೆ CEO ಪ್ರವೀಣ್ ಸೋಮೇಶ್ವರ್ ಹೇಳೋ ರೀತಿ ಈ ಒಂದು ಕೆಲವು ತಿಂಗಳ ಹಿಂದೆ ತನಕ ಒಂದು HD ಮೀಡಿಯಾ ಹಾಗೆ ಒಂದು ಪಬ್ಲಿಷ್ ಬಿಸ್ನೆಸ್ ಅಲ್ಲೂ ಕೂಡ ಇವರು ಕೆಲಸ ಮಾಡ್ತಿದ್ರು. ಆಲ್ಕೋಹಾಲ್ ಬಿಸ್ನೆಸ್ ಗೆ ಶಿಫ್ಟ್ ಆಗಿದ್ರ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ದು ಈ ರೀತಿ ನೋಡಿ. ನಾನು ಪಬ್ಲಿಷಿಂಗ್ ಅಲ್ಲಿ ಇದ್ರೂ ಕೂಡ ಅದು ಹೆಚ್ಚಾಗಿ ಕನ್ಸ್ಯೂಮರ್ ಬಿಸ್ನೆಸ್ ಆಗಿತ್ತು. ಓವರ್ ಆಲ್ ನಾನು ನೋಡಿದಾಗ ನನ್ನ ಪ್ರಕಾರ ಇದೊಂದು ವಿಭಿನ್ನವಾದ ಒಂದು ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ. ಅಂದ್ರೆ ಕಂಪನಿ ಯಾವ ರೀತಿ ಇದನ್ನ ಕನ್ಸಿಡರ್ ಮಾಡುತ್ತೆ, ಮತ್ತೆ ಪ್ರೈಸಿಂಗ್ ಯಾವ ರೀತಿ ಇದೆ, ರೂಟ್ ಟು ಮಾರ್ಕೆಟ್ ಏನು, ಮತ್ತೆ ಮಾರ್ಕೆಟಿಂಗ್ ಮೇಲೆ ಇದರ ಒಂದು ಕಾನೂನುಗಳು ಕೂಡ ಯಾವ ರೀತಿ ಇರುತ್ತೆ. ಒಮ್ಮೆ ನೀವು ಆ ರಿಯಾಲಿಟಿಯನ್ನ ಅಕ್ಸೆಪ್ಟ್ ಮಾಡಿದ್ರೆ ಅವುಗಳ ಜೊತೆ ಕೆಲಸ ಮಾಡೋದು ಕಲ್ತ್ಕೊಳ್ತೀರಾ. ಕೆಲವೊಮ್ಮೆ ಬೇರೆ FMCGಗಳಿಗೆ ನಾವೇನಾದ್ರೂ ಹೋಲಿಸಿದ್ರೆ ಇದೊಂದು ತುಂಬಾ ಅನುಕೂಲವಾಗಿರೋ ಸಬ್ಜೆಕ್ಟ್ ಅಂತ. ಆದ್ರೆ ನೀವು ಎಕ್ಸ್ಪೆರಿಮೆಂಟಲ್ಸ್ ಗಳ ಮೂಲಕ ನಿಮ್ಮ ಬ್ರ್ಯಾಂಡ್ಸ್ ಅನ್ನ ಬಿಲ್ಡ್ ಮಾಡ್ತಾನೆ ಇರಬೇಕು. ಅದು ಒಂದು ವ್ಯಾಲ್ಯೂನ ಅನ್ಲಾಕ್ ಮಾಡೋ ಒಂದು ಪವರ್ಫುಲ್ ದಾರಿ ಅಂತ. ಈಗ ನೀವು ನಿಮ್ಮ ಬ್ರ್ಯಾಂಡ್ಸ್ ಅನ್ನ ಬಿಲ್ಡ್ ಮಾಡ್ದ ಹಾಗೆ ನೀವು ಪ್ರೈಸಿಂಗ್ ಪವರ್ ಕೂಡ ಬಿಲ್ಡ್ ಮಾಡ್ತಾನೆ ಇರ್ತೀರಾ. ಅದ್ರ ಜೊತೆ ಬರೋ ಎಲ್ಲಾ ಒಂದು ಕಾಂಪ್ಲಿಕೇಶನ್ಸ್ ಲಿಕ್ಕರ್ ಬಿಸ್ನೆಸ್ ನಲ್ಲೂ ಕೂಡ ಇದ್ದೇ ಇರುತ್ತೆ. FMCG ಸ್ಪೇಸ್ ಅಲ್ಲಿರೋ ಕಂಪನಿಗಳ ತರನೇ ಅಂತ ಹೇಳ್ಬೋದು. ಇಲ್ಲಿ ಬಿಸ್ನೆಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಬಲ್ಕ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಆಮೇಲೆ ತಮ್ಮ ಪ್ರಾಡಕ್ಟ್ಸ್ ನ ಆದಷ್ಟು ಹೆಚ್ಚು ಚಾನಲ್ಸ್ ಗಳ ಮೂಲಕ ಸೆಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಕಸ್ಟಮರ್ ಲಾಯಲ್ಟಿ ಕೂಡ ತುಂಬಾ ಅನ್ಸ್ಟೇಬಲ್ ಆಗಿರುತ್ತೆ ಬಿಡಿ. ಅಂದ್ರೆ ಈ ಒಂದು ಡೈ ಹಾರ್ಡ್ ಕಸ್ಟಮರ್ಸ್ ಕೂಡ ನೀವು ಮಾರಾಟ ಮಾಡೋದನ್ನೇ ಕೊಂಡ್ಕೊಳ್ತಾರೆ ಅನ್ನೋ ಗ್ಯಾರಂಟಿ ಖಂಡಿತವಾಗ್ಲೂ ಇರೋದಿಲ್ಲ. ಹಾಗಾದ್ರೆ ಸಾಲ್ವ್ ಮಾಡಬೇಕಾದ ದೊಡ್ಡ ಪಜಲ್ಸ್ ಗಳನ್ನ ನಾವು ನೋಡಿದಾಗ ನೀವು ಕಸ್ಟಮರ್ಸ್ ನ ಹೇಗೆ ತಲುಪಬಹುದು ಅನ್ನೋದು ಕೆಲವು ಎಕ್ಸಾಂಪಲ್ಸ್ ಗಳು ಇಲ್ಲಿದೆ. ಯುನೈಟೆಡ್ ಬ್ರೀವರೀಸ್ ಉದಾಹರಣೆಗೆ ನಾವು ತಗೊಂಡಾಗ ತಾವು ತಮ್ಮ ಒಂದು ಬೀರ್ ಕ್ಯಾನ್ಸ್ ನಲ್ಲಿ ಮಾರಾಟ ಮಾಡ್ಬೇಕಾ ಅಥವಾ ಬಾಟಲ್ಸ್ ನಲ್ಲಿ ಮಾರಾಟ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡುತ್ತೆ. ಈಗ ಕೆಲವು ಸ್ಟೇಟ್ಸ್ ನಲ್ಲಿ ತಗೊಳ್ಳಿ. ಈಗ ಕ್ಯಾಂಡ್ ಬಿಯರ್ ಮಾರಾಟ ಮಾಡ್ಬೇಕಾದ್ರೆ ಅದರ ಒಂದು ಸೆನ್ಸ್ ಆಗೇ ಆಗತ್ತೆ ಅಲ್ವಾ. ಈಗ ರಾಜಸ್ಥಾನ ತರದ ಸ್ಟೇಟ್ ಅಲ್ಲಿ ನಾವು ನೋಡಿದಾಗ ಉದಾಹರಣೆಗೆ ಏನ್ ಮಾಡ್ತಾರೆ, ಜನರು ಕ್ಯಾನ್ಸ್ ನ ತಗೊಂಡು ಆಮೇಲೆ ಅದನ್ನ ತಮ್ಮ ಕಾರ್ಸ್ ನಲ್ಲಿ ಕುಡಿತಾರೆ. ಇದನ್ನ ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಕಾರ್ ಓ ಬಾರ್ ಅಂತ ಕರೀತಾರೆ. ಇನ್ನೊಂದ್ ಕಡೆ ಬೀರ್ ಕುಡಿಯೋ ಕ್ಲಾಸಿಕ್ ದಾರಿ ಅಂತ ಹೇಳ್ಬೋದು. ಅದನ್ನ ನಿಮ್ಗೆ ಬಾಟಲ್ ಮೂಲಕ ಸರ್ವ್ ಮಾಡೋ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಕುಡಿಯೋದು. ಅವಾಗ ಬೀರ್ ಕುಡಿಯೋದು ಒಂದು ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದನ್ನೆಲ್ಲ ನೋಡಿದಾಗ ಈ ರೀತಿ ಒಂದು ಸ್ಟ್ರಕ್ಚರ್ಗೆ ಕಂಪನಿ ತುಂಬಾನೇ ರೆಸ್ಪೆಕ್ಟ್ ಕೊಡುತ್ತೆ. ಅದರ ಪ್ರೈಸಸ್ ಆಗಿರ್ಬೋದು ಮತ್ತೆ ಹಾಗೆ ಅದನ್ನ ಹೇಗೆ ಪ್ರಿಸರ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಬಯಸತ್ತೆ. ಬಿಯರ್ನ ನೀವು ಕೋಲ್ಡ್ ಆಗಿ ಕುಡಿಯೋದು ಖಂಡಿತವಾಗ್ಲೂ ಹೌದು. ಆದ್ರೆ ಜನರಿಗೆ ನೀವು ಕೋಲ್ಡ್ ಬಿಯರ್ನ ತಲುಪಿಸೋದಕ್ಕೆ ಬಿಯರ್ ಮಾರಾಟ ಮಾಡಬೇಕು ಅಂತಂದ್ರೆ ಎಲ್ಲಾ ಕಡೆ ಫ್ರಿಡ್ಜ್ ಸೆಟಪ್ ಖಂಡಿತವಾಗ್ಲೂ ಇರಬೇಕು. ಹಾಗಾಗಿ ಯುನೈಟೆಡ್ ಬ್ರೆವರೀಸ್ ನಾವು ನೋಡಿದಾಗ ಒಂದು ದೊಡ್ಡ ಕೆಪೆಕ್ಸ್ ಪ್ರಯಾರಿಟಿ ಅಂದ್ರೆ ಈ ಫ್ರಿಡ್ಜ್ ಮೇಲೆ ಅವರು ಖರ್ಚು ಮಾಡೋ ಮೊತ್ತವನ್ನ 3 ಪಟ್ಟು ಹೆಚ್ಚಿಸೋದು, ವಿಶೇಷವಾಗಿ ಸಣ್ಣ ಸಿಟೀಸ್ಗಳಲ್ಲಿ ಮಾತ್ರ. ಯುನೈಟೆಡ್ ಸ್ಪಿರಿಟ್ಸ್ ಬಗ್ಗೆ ನಾವು ನೋಡೋದಾದ್ರೆ ಆನ್ ಪ್ರಿಮೈಸ್ ಚಾನೆಲ್ ಮೇಲೆ ತಮ್ಮ ದೊಡ್ಡ ಫೋಕಸ್ ಏನಿರುತ್ತೆ ಅದನ್ನ ಹೆಚ್ಚಿಸೋದಕ್ಕೆ ಟ್ರೈ ಮಾಡ್ತಿದೆ. ಅದರ ಒಂದು ಬಾರ್ಸ್, ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಮತ್ತೆ ನೀವು ಅಲ್ಲೇ ಒಂದು ಸ್ಥಳದಲ್ಲಿ ಕುಡಿಯೋ ಎಲ್ಲಾ ತರದ ಜಾಗಗಳಲ್ಲೂ ಕೂಡ ಹೆಚ್ಚು ಪ್ರೆಸೆನ್ಸ್ ಇರಬೇಕು ಅಂತ ಹೇಳೋದಕ್ಕೆ ಒಂದು ಫ್ಯಾನ್ಸಿ ದಾರಿನೂ ಕೂಡ ತಗೊಂಬಂದ್ ಕೊಡ್ತಿದೆ. ಅಂದ್ರೆ ಬಾಟಲ್ ಮನೆಗೆ ತಗೊಂಡ್ ಹೋಗೋ ಬದಲು ಅಲ್ಲೇ ಕುಡಿಯೋದು. ಯಾಕೆ ಆನ್ ಪ್ರಿಮೈಸ್? ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳೋದು ಹೀಗೆ, ಅದು ತುಂಬಾನೇ ಇಂಪಾರ್ಟೆಂಟ್ ಚಾನಲ್ ಅಂತ ಗೊತ್ತಾಗುತ್ತೆ. ಅಲ್ಲಿ ನೀವು ಏನಾದ್ರೂ ಕೂಡ ಸ್ಯಾಂಪ್ಲಿಂಗ್ ಡ್ರೈವ್ ಮಾಡಬಹುದು ಮತ್ತೆ ಕಾಲಕ್ರಮೇಣ ಹ್ಯಾಬಿಟ್ ಬಿಲ್ಡ್ ಅನ್ನು ಸಹ ಮಾಡ್ಕೊಳ್ಬಹುದು. ಈಗ ಕನ್ಸ್ಯೂಮರ್ ಸ್ಪೇಸ್ ದೃಷ್ಟಿಯಿಂದ ನಾವು ನೋಡೋದಾದ್ರೆ ನಾನ್ ಹೇಳೋ ಹಾಗೆ ಅದೊಂದು ಮಾಸಿವ್ ಕನೆಕ್ಟ್ ಪ್ಲಾಟ್ಫಾರ್ಮ್ ಇದ್ದ ಹಾಗೆ. MBA ಸ್ಪೀಕ್ಸ್ಗೆ ಕ್ಷಮಿಸಿದ್ರೆ ಆದ್ರೆ ನಾವು ಹೇಳೋ ಅರ್ಥ ಇಷ್ಟೇ. ನೀವು ಬಾರ್ ಅಥವಾ ರೆಸ್ಟೋರೆಂಟ್ ಅಲ್ಲಿ ಇದ್ರೆ ನೀವು ಒಂದು ಬ್ರ್ಯಾಂಡ್ ನ ಮೊದಲ ಬಾರಿಗೆ ಟ್ರೈ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಮನೆಗೆ ತಗೊಂಡು ಹೋಗೋದಕ್ಕೆ ಒಂದು ಫುಲ್ ಬಾಟಲ್ ತಗೊಳ್ಬೇಕು ಅಂದ್ರೆ ನೀವು ಟ್ರಸ್ಟ್ ಮಾಡೋ ಬ್ರ್ಯಾಂಡ್ಗೆ ಅಂಟ್ಕೊಳ್ಳೋ ಅಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರೆ ನೀವು ಒಂದೇ ಒಂದು ಡ್ರಿಂಕ್ ಅನ್ನ ಆರ್ಡರ್ ಮಾಡಿದ್ರೆ ನೀವು ಹೊಸದೇನಾದ್ರೂ ಕೂಡ ಟ್ರೈ ಮಾಡೋದಕ್ಕೆ ಸಿದ್ಧರಾಗಿರ್ಬೋದು. ಅಲ್ಲೇ ಒಂದು ಲಿಕ್ಕರ್ ಬ್ರ್ಯಾಂಡ್ ನಿಮ್ ಜೊತೆ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಶುರು ಆಗೋದು. ರ್ಯಾಡಿಕೋನ ಉದಾಹರಣೆಗೆ ತಗೊಳ್ಳಿ. ಕಂಪನಿ
ಇತ್ತೀಚೆಗೆ ತನ್ನ ಪ್ರೀಮಿಯಂ ಬ್ರ್ಯಾಂಡ್ಸ್ ರ್ಯಾಂಪೂರ್ ವಿಸ್ಕಿ ಅಥವಾ ಜೈಸಾಲ್ಮರ್ ಜಿನ್ ತರ ಇದ್ರ ಜೊತೆ ಒಂದು ದೊಡ್ಡ ಪುಷ್ ಅನ್ನ ಕೊಟ್ಟಿದೆ. ಹಾಗಾಗಿ ಅದು ಪ್ರೀಮಿಯಂ ಆಗಿರೋ ಎಲ್ಲದ್ರ ಜೊತೆನೂ ಕೂಡ ಅದನ್ನ ಅಸೋಸಿಯೇಟ್ ಮಾಡ್ತಾ ಬಂದಿದೆ. ಗಲ್ಫ್ ಟೂರ್ನಮೆಂಟ್ಸ್ ಇಂದ ಹಿಡಿದು BMWs ಇವೆಂಟ್ಸ್ ತನಕ ಎಲ್ಲರ ಜೊತೆನೂ ಕೂಡ ಕೊಲಾಬ್ರೇಟ್ ಮಾಡ್ಕೊಂಡಿದೆ. ಈಗ ದೊಡ್ಡ 5 ಸ್ಟಾರ್ ಹೋಟೆಲ್ ಚೈನ್ಸ್ ಮತ್ತೆ ಹೈ ಎಂಡ್ ಕ್ಲಬ್ಸ್ ಜೊತೆಗೂ ಕೂಡ ಪಾರ್ಟ್ನರ್ ಆಗಿದೆ. ಇನ್ನು ಐಕಾನಿಕ್ ಆದ ಈ ಪ್ಯಾಲೇಸ್ ಆನ್ ವೀಲ್ಸ್ ಲಕ್ಸುರಿ ಟ್ರೈನ್ಸ್ ಅಲ್ಲೂ ಕೂಡ ತನ್ನ ಜಾಗವನ್ನ ಪಡ್ಕೊಳ್ಳೋದಕ್ಕೆ ಮ್ಯಾನೇಜ್ ಮಾಡ್ತಿದೆ ನೋಡಿ. ಲಿಕ್ಕರ್ ಬಿಸ್ನೆಸ್ ನ ತಗೊಂಡ್ರೆ FMCG ತರದ ಒಂದು ನೇಚರ್ ಅಂತಂದ್ರೆ ಈ ಲಿಕ್ಕರ್ ಕಂಪನಿಯಾಗಿ ನೀವು ಮಾರಾಟ ಮಾಡೋ ಬ್ರ್ಯಾಂಡ್ಸ್ ನಿಮ್ಮ ಬಿಸ್ನೆಸ್ಗೆ ತುಂಬಾ ಸಹಾಯ ಮಾಡಬಹುದು. ಹೆಚ್ಚಿನ ಕಂಪನಿಗಳು ಬೇರೆ ಬೇರೆ ಪ್ರೈಸ್ ಪಾಯಿಂಟ್ಸ್ ಅಲ್ಲಿ ಹಲವು ರೇಂಜ್ ಆಫ್ ಬ್ರ್ಯಾಂಡ್ಸ್ ಅನ್ನ ಮಾರಾಟ ಮಾಡ್ತವೆ. ಪ್ರತಿಯೊಂದು ಬೇರೆ ಬೇರೆ ಕಸ್ಟಮರ್ಸ್ ಕೂಡ ಗುಂಪಾಗಿ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಈಗ ಯುನೈಟೆಡ್ ಬ್ರೀವರೀಸ್ ನ ನಾವು ತಗೊಂಡಾಗ ಕಿಂಗ್ ಫಿಶರ್ ಬೀರ್ ನ ಒಂದು ವೈಡರ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದು ಹೇಗೆ, ಆದ್ರೆ ಈ ಒಂದು ಹೈನ್ಕೀನ್ಸ್ ತಮ್ಮ ಹೆಚ್ಚು ಅಪ್ಸ್ಕಿಲ್ ಕಸ್ಟಮರ್ಸ್ಗೆ ಮಾರಾಟನೂ ಕೂಡ ಮಾಡಬಹುದು. ಇನ್ನು ಮಾರ್ಕೆಟ್ ನ ಲೋವರ್ ಎಂಡ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಕೂಡ ಇರುತ್ತೆ. ಇಲ್ಲಿ ಜನ ಬೇಗನೆ ತುಂಬಾ ಕಡಿಮೆ ಶಕ್ತಿ ಹಾಗೆ ಒಂದು ನಶೆ ಬರ್ಸೋ ಅಂತ ಬಿವರೇಜಸ್ಗಾಗಿ ಕಾಯ್ತಾನೆ ಇರ್ತಾರೆ. ಇನ್ನು ಈ ಕಡಿಮೆ ವಿಸ್ಕೀಸ್ ನಾವು ನೋಡಿದಾಗ $85 100 ಬೆಲೆ ಬಾಳುವಂತಹ ಡಾಮಿನೇಟ್ ಮಾಡುವಂತಹ ವಿಸ್ಕಿಗಳು ಕೂಡ ಇರುತ್ತೆ. ಹಾಗೆ ಬೀರ್ ತರದ ಒಂದು ಲೈಟರ್ ಡ್ರಿಂಕ್ಸ್ ಗಳನ್ನು ಕೂಡ ಹಿಂದಕ್ಕತ್ತೆ ಅಂತ ಹೇಳ್ಬೋದು. ಇನ್ನು ಬಿಯರ್ ಗಳಲ್ಲಿ ನಾವು ನೋಡಿದಾಗ ಅಷ್ಟೇ ಸ್ಟ್ರಾಂಗ್ ಬಿಯರ್ಗಳು ಕೂಡ ಗೆಲ್ಲೋದು ಅಲ್ವಾ. ಈ ಒಂದು ಪ್ರೈಸ್ ಪಾಯಿಂಟ್ ಅಲ್ಲಿ ಈ ಬ್ರ್ಯಾಂಡ್ಸ್ ವಾಲ್ಯೂಮ್ ಗೇಮ್ಸ್ ಆಡ್ತಾನೆ ಬರ್ತಿರುತ್ತೆ. ಮತ್ತೆ ಮಾರ್ಕೆಟ್ ನ ದೊಡ್ಡ ಭಾಗ ಗೆಲ್ಲೋದು ಖಂಡಿತವಾಗ್ಲೂ ಕಷ್ಟ ಆಗತ್ತೆ ತಾನೆ. ಅದಕ್ಕೋಸ್ಕರನೇ ದೊಡ್ಡ ಕಂಪನಿಗಳು ಈ ಸೋಶಿಯೋ ಎಕನಾಮಿಕ್ ಲ್ಯಾಡರ್ ಹತ್ತಲೇಬೇಕಾಗುತ್ತೆ ಅಂತ ಬಯಸೋದು. ನಿಮ್ಮ ಬ್ರ್ಯಾಂಡ್ಸ್ ಎಷ್ಟು ಪ್ರೀಮಿಯಂ ಆಗಿರುತ್ತೋ ನೀವು ಎಷ್ಟು ಒಂದು ಹೈಯರ್ ಮಾರ್ಜಿನ್ ಕಮಾಂಡ್ ಅನ್ನ ಮಾಡಬಹುದು. ಹಾಗೆ ನಿಮ್ಮ ಕಸ್ಟಮರ್ಸ್ ಎಷ್ಟು ನಿಷ್ಠಾವಂತರಾಗಿರ್ತಾರೋ ಇದೆಲ್ಲದರ ಮೇಲೂ ಕೂಡ ಕಾಲಕ್ರಮೇಣವಾಗಿ ಆಲ್ಕೋಹಾಲ್ ಬಿಸ್ನೆಸ್ ಅಲ್ಲಿ ನಾವು ನೋಡ್ತಿರೋ ಹಾಗೆ ಒಂದು ಮೆಗಾ ಟ್ರೆಂಡ್ ಕೂಡ ಸೃಷ್ಟಿ ಮಾಡಬಹುದು. ನಾವು ಇವತ್ತು ನೋಡ್ತಿರೋ ಎಲ್ಲಾ ಕಂಪನಿಗಳು ಕೂಡ ಕಾಣ್ತಿರೋದು ಪ್ರೀಮಿಮೈಸೇಷನ್ ಕಡೆಗಿನ ಒಂದು ಶಿಫ್ಟ್ ಅಂತ ಹೇಳಕ್ಕಾಗತ್ತೆ. ನಾವು ನೋಡ್ತಿರೋ ಕಂಪನಿಗಳೆಲ್ಲಾನು ಕೂಡ ಇಂತಹ ಆಟವನ್ನ ಆಡ್ತಾನೆ ಇರುತ್ತೆ. ಯುನೈಟೆಡ್ ಬ್ರೀವರೀಸ್ ಉದಾಹರಣೆಗೆ ನಾವು ತಗೊಂಡಾಗ ಹೈನಿಕಿನ್ ಮೇಲೆ ದೊಡ್ಡದಾಗಿ ಬೆಟ್ ಮಾಡ್ತಿದೆ ಗೊತ್ತಾ. ಅದನ್ನ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ನೋಡಿದಾಗ 7 to 8% ಹೆಚ್ಚೋ ಅಂತ ಹೋಪ್ನು ಕೂಡ ಇಟ್ಕೊಂಡಿದೆ. ಇನ್ನು ರ್ಯಾಡಿಕೋ ಕೇತಾನ್ ಕೂಡ ಹಲವು ಪ್ರೀಮಿಯಂ ಆಫರಿಂಗ್ಸ್ ಅನ್ನ ಟೀಸ್ ಮಾಡ್ತಾನೆ ಬರ್ತಾ ಇದೆ. FY26 ರ ಫಸ್ಟ್ ಕ್ವಾರ್ಟರ್ ಒಂದು ಎಕ್ಸೈಟಿಂಗ್ ಮೈಲ್ ಸ್ಟೋನ್ ಆಗಲಿದೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ನಾವು 2 ವರ್ಷಗಳಿಂದ ಡೆವಲಪ್ಮೆಂಟ್ ಅಲ್ಲಿರೋ 2 ಲಕ್ಸುರಿ ಬ್ರ್ಯಾಂಡ್ಸ್ ಪ್ರಾಜೆಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಿದ್ವಿ. ಈ ಲಾಂಚಸ್ ರ್ಯಾಡಿಕೋ ಕೇತಾನ್ ನ ಒಂದು ಪ್ರೀಮಿಯಮೈಸೇಷನ್ ಜರ್ನಿಯಲ್ಲಿ ಒಂದು ಮೇಜರ್ ಲೀಪ್ ಅನ್ನು ಕೂಡ ಕೊಡಲಾಗತ್ತೆ. ಅಂದ್ರೆ ಒಂದು ಸ್ಟ್ರಾಂಗ್ ಜಂಪ್ ಆಗತ್ತೆ ಅಂತ. ಹಾಗೆ ಇದರಿಂದ ನಾವು ನೋಡಿದಾಗ ಇನ್ನು ಉತ್ತಮವಾದದ್ದು ಬರಲಿದೆ ಅನ್ನೋದು ಇಲ್ಲಿ ತೋರ್ಸತ್ತೆ. ಹಾಗೇನೆ ಈ ಕಾನ್ಫಿಡೆನ್ಸ್ ಏನಿರುತ್ತೆ ಗೊತ್ತಾ, ಅದು ಈ ಬ್ರ್ಯಾಂಡ್ಗಳಿಗೆ ಜಾಸ್ತಿ ಆಗ್ತಾ ಹೋಗ್ತಾನೆ ಇರುತ್ತೆ. ವರ್ಷದ ಮೊದಲಾರ್ಧದಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಈ ಸೂಪರ್ ಪ್ರೀಮಿಯಂ ವಿಸ್ಕಿ ಸೆಗ್ಮೆಂಟ್ಗೂ ಕೂಡ ಎಂಟರ್ ಆಗತ್ತೆ ಅನ್ನೋ ಒಂದು ಚಾನ್ಸ್ ಇಲ್ಲಿದೆ. ನಿಜ ಹೇಳ್ಬೇಕು ಅಂತಂದ್ರೆ ರ್ಯಾಡಿಕೋ ಇಂಡಿಯನ್ ಸಿಂಗಲ್ ಮಾಲ್ಟ್ ಅಸೋಸಿಯೇಷನ್ ಮೂಲಕ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ಕ್ರಿಯೇಟ್ ಮಾಡಿ ಇಂಡಿಯನ್ ಸಿಂಗಲ್ ಮಾಲ್ಟ್ಸ್ ಗಳ ಒಂದು ಪ್ರತ್ಯೇಕವಾಗಿ ಗುರುತಿಸಬೇಕು ಅಂತಾನೆ ಹೋಪ್ ಇಟ್ಕೊಂಡಿದೆ ಗೊತ್ತಾ. ಹಾಗೇನೆ ಈ ಒಂದು ಸರ್ಕಾರದಿಂದ ಒಪ್ಪಿಗೆ ಪಡ್ಕೊಳ್ಳೋದಕ್ಕೆ ಇವರು ಸತತವಾಗಿ ಟ್ರೈ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಈ ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಪಾಯ್ನಿಯರ್ಸ್ ಆಗಿರೋ ಹಾಗೆ ಅದಕ್ಕಾಗಿ ಪ್ರಮೋಟ್ ಮಾಡಿಕೊಂಡು ಈ ಹಾರ್ಡ್ ವರ್ಕ್ ಮಾಡ್ತಿರೋ 4 ಒಂದು ಮೆಂಬರ್ಸ್ ನಾವು ನೋಡಿದಾಗ ಇಂಡಿಯನ್ ಸಿಂಗಲ್ ಮಾಲ್ಟ್ ನ ಅಥೆಂಟಿಸಿಟಿ ಹಾಗೆ ಒಂದು ಗುಡ್ ವಿಲ್ ನ ಪ್ರೊಟೆಕ್ಟ್ ಮಾಡೋದಕ್ಕೂ ಸಹ ಕೆಲವು ಸ್ಟ್ಯಾಂಡರ್ಡ್ಸ್ ಗಳು ಖಂಡಿತವಾಗ್ಲೂ ಇಲ್ಲಿ ಸೆಟ್ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ನಾವು ಇಲ್ಲಿ ಅವಶ್ಯಕತೆ ಇದೆ ಅನ್ನೋದು ಕೂಡ ಇಲ್ಲಿ ತೋರ್ಸತ್ತೆ ನೋಡಿ. ಅಂದ್ರೆ ಮುಖ್ಯವಾಗಿ ನಾವು ನೋಡಿದಾಗ ಇದರ ಆಬ್ಜೆಕ್ಟಿವ್ಸ್ ಯಾವ ರೀತಿ ಇದೆ, ಇವರು ಮುಂದೆ ಯಾವ ರೀತಿ ಸಾಕ್ತಾರೆ. ಇನ್ನು ಇಂಡಿಯನ್ ಸಿಂಗಲ್ ಮಾಲ್ಟ್ಸ್ಗೆ ಕೆಲವು ಸ್ಪೆಸಿಫಿಕೇಶನ್ ಮತ್ತೆ ಸ್ಟ್ಯಾಂಡರ್ಡ್ ಸೆಟ್ ಮಾಡೋದಕ್ಕೆ ನಾವು ಬೇರೆ ಬೇರೆ ಗೌರ್ಮೆಂಟ್ ಜೊತೆ ಅಥಾರಿಟೀಸ್ನು ಕೂಡ ಡಿಸ್ಕಸ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಎಲ್ಲನೂ ಕೂಡ ಕನ್ಫರ್ಮ್ ಆಗತ್ತೆ ಅಂತ ಏನಿಲ್ಲ. ಇನ್ ಕೇಸ್ ಆದ್ರೆ ಈ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಒಂದು ಇಂಡಿಯನ್ ಸಿಂಗಲ್ ಮಾಲ್ಟ್ಸ್ ಗಳ ಈಕ್ವಿಟಿ ಮತ್ತೆ ಬ್ರ್ಯಾಂಡ್ ಇಮೇಜ್ ನ ಡೆಲ್ಯೂಟ್ ಮಾಡೋಕ್ ಸಾಧ್ಯನೇ ಇಲ್ಲ. ಈ ಕಂಪನಿಗಳು ತಮ್ಮ ವೆಲ್ ನೋಡ್ ಮಾಸ್ ಮಾರ್ಕೆಟ್ ಗಳ ಬ್ರ್ಯಾಂಡ್ಸ್ ಗಳನ್ನ ನೋಡಿದಾಗ ಪ್ರೀಮಿಯಮೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಇನ್ನು ಯುನೈಟೆಡ್ ಸ್ಪಿರಿಟ್ಸ್ ಉದಾಹರಣೆಗೆ ತನ್ನ ಒಂದು ಮೆಕ್ ಡೌಲ್ಸ್ ಬ್ರ್ಯಾಂಡ್ಸ್ ಏನಿದೆ ಇದು ಯಾವಾಗ್ಲೂ ಕೂಡ ಒಂದು ಮಾಸ್ ಆಫರಿಂಗ್ ಆಗಿ ಪೊಸಿಷನ್ ಮಾಡ್ತಿತ್ತು. ಆದ್ರೆ ಈಗ ಅದು ಆ ಬ್ರ್ಯಾಂಡ್ ನ ಪ್ರೀಮಿಯಮೈಸೇಷನ್ ಲ್ಯಾಡರ್ ಮೇಲೆ ತಳ್ಳೋದಕ್ಕೆ ಟ್ರೈ ಮಾಡ್ತಿದೆ. ಈಗ ಮೆಕ್ ಡೌಲ್ಸ್ ಎಕ್ಸ್ ಅನ್ನೋ ಹೆಸರಲ್ಲಿ ಒಂದು ಹೊಸ ಸಿಂಗಲ್ ಮಾಲ್ಟ್ ಏನಿದೆ ಅದನ್ನ ರಿಲೀಸ್ ಮಾಡ್ತಿದೆ ಕೂಡ. ಬಿಸ್ನೆಸ್ ನ ಪ್ರೀಮಿಯಂ ಎಂಡ್ಗೆ ಒಂದು ಹೊಸ ಡೈಮೆನ್ಷನ್ ಸೇರಿಸೋ ಒಂದು ಹೊಸ ವೇರಿಯಬಲ್ ಇದೆ ಅಂತ ಗೊತ್ತಾಗುತ್ತೆ. ಟ್ಯಾರಿಫ್ಸ್ ಭಾರತ ಮತ್ತೆ ಯುನೈಟೆಡ್ ಕಿಂಗ್ಡಮ್ ನ ಒಂದು ಹೊಸ ಟ್ರೇಡ್ ಡೀಲ್ ಅಲ್ಲಿ ಸೈನ್ ಮಾಡೋ ಹಂತದಲ್ಲಿದೆ ಗೊತ್ತಾ. ಅಂದ್ರೆ ಅದು ತರೋ ಒಂದು ಸಿಗ್ನೇಚರ್ ಚೇಂಜಸ್ ಗಳಲ್ಲಿ ಆದ್ರೆ ನಾವು ಯುನೈಟೆಡ್ ಕಿಂಗ್ಡಮ್ ಜೊತೆ ಬರುವಂತಹ ವಿಸ್ಕಿ ಮತ್ತೆ ಜಿನ್ ಮೇಲಿನ ಒಂದು ಡ್ಯೂಟೀಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ತಿದ್ವಿ ಅಂತ. ಒಂದು ಒಳ್ಳೆ ಸ್ಕಾಚ್ ವಿಸ್ಕಿ ಉದಾಹರಣೆಗೆ ನಾವು ತಗೊಂಡಾಗ ಪ್ರಪಂಚದ ಅತಿ ದೊಡ್ಡ ವಿಸ್ಕಿ ಮಾರ್ಕೆಟ್ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಗಣನೀಯವಾಗಿ ಇಲ್ಲಿ ಕಮ್ಮಿ
ಆಗಲಿದೆ. ಇದು ಇಂಡಿಯನ್ ಆಲ್ಕೋಹಾಲ್ ಕಂಪನಿಗಳಿಗೆ ನೋಡಿದಾಗ ದೊಡ್ಡ ಡೀಲ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅವರು ಕೇವಲ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಇಂಡಿಯಾದಲ್ಲಿ ಮಾರಾಟ ಮಾಡೋದಕ್ಕೆ ಈ ಒಂದು ಸ್ಕಾಚ್ ಇಂಪೋರ್ಟ್ ಕೂಡ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಸ್ಕಾಟ್ಲ್ಯಾಂಡ್ ಇಂದ ಸ್ಪಿರಿಟ್ಸ್ ನ ತರಿಸಿ ಅವನ್ನ ಇಂಡಿಯಾದಲ್ಲಿ ಬಾಟಲ್ ಮಾಡಿಕೊಂಡು ಬ್ಲಾಕ್ ಡಾಗ್ ತರದ ಒಂದು ಬ್ರಾಂಡ್ಸ್ ಮೂಲಕ ಮಾರಾಟ ಮಾಡುತ್ತೆ. ಅದೊಂದು ಪ್ರೀಮಿಯಂ ಬಿಸ್ನೆಸ್ ಲೈನ್. ಇದ್ದಕ್ಕಿದ್ದ ಹಾಗೆ ತುಂಬಾನೇ ಕಡಿಮೆ ಆಗುತ್ತೆ ಕೂಡ. ಇನ್ನು ಯುನೈಟೆಡ್ ಸ್ಪಿರಿಟ್ಸ್ ನ ಮ್ಯಾನೇಜ್ಮೆಂಟ್ ಕಡೆಯಿಂದ ಈ ಸ್ಯಾಂಪಲ್ ಅನ್ನ ನೀವೇ ನೋಡಿ. ಡ್ಯೂಟೀಸ್ ಕೂಡ 150% ಇಂದ 75% ಗೆ ರಿಡಕ್ಷನ್ ಆದ್ರೆ ಸಾಮಾನ್ಯವಾಗಿ ಕನ್ಸ್ಯೂಮರ್ ಪ್ರೈಸಸ್ ಅಲ್ಲಿ ಈ ಒಂದು ಹೈ ಸಿಂಗಲ್ ಡಿಜಿಟ್ ರಿಡಕ್ಷನ್ ಆಗೇ ಆಗುತ್ತೆ. ನಾವು ಈ ಬೆನಿಫಿಟ್ ನ ಪೂರ್ತಿಯಾಗಿ ಕನ್ಸ್ಯೂಮರ್ಸ್ ಗೆ ಪಾಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಕೂಡ. ಈಗ ಕನ್ಸ್ಯೂಮರ್ ಸ್ಪೆಂಡ್ ಕಾನ್ಸ್ಟೆಂಟ್ ಆಗ್ಬಿಟ್ರೆ ಬಾಟಲ್ಡ್ ಇನ್ ಇಂಡಿಯಾ ಪೋರ್ಟ್ಫೋಲಿಯೋದಲ್ಲಿ ಈ ಒಂದು ಹೈ ಸಿಂಗಲ್ ಡಿಜಿಟ್ ಅಡಿಷನಲ್ ವಾಲ್ಯೂಮ್ ಗ್ರೋತ್ ಕೂಡ ಆಗೇ ಆಗುತ್ತೆ. ಹಾಗೆ ರೀಸನಬಲ್ ಆಗಿ ನಾವು ನೋಡಿದಾಗ ಇದನ್ನ ನಾವು ಹೇಗಿದೆ ಅಂತಾನೂ ಕೂಡ ಅನ್ಕೊಳ್ಬಹುದು. ಈಗ ಬಾಟಲ್ಡ್ ಇನ್ ಒರಿಜಿನ್ ಅಂದ್ರೆ ಈಗ ಇಂಪೋರ್ಟೆಡ್ ಏನ್ ಮಾಡ್ಕೊಂಡಿರ್ತಾರೆ ಆ ಪೋರ್ಟ್ಫೋಲಿಯೋಗೆ ರಿಡಕ್ಷನ್ ಸ್ವಲ್ಪ ಕಡಿಮೆ ಇರಬಹುದು ಅಂತ, ಅಂದ್ರೆ 4-5% ರೇಂಜ್ ಅಲ್ಲಿ. ಇನ್ನು ರ್ಯಾಡಿಕೋನ ನಾವು ನೋಡಿದಾಗ ಈ ಒಂದು ಇಂಪೋರ್ಟ್ ಪ್ರೈಸ್ ಬೇಗನೆ ಕಡಿಮೆ ಆಗುತ್ತೆ ಅಂತ ಅವರು ಕೂಡ ಅನ್ಕೊಂಡಿದ್ರು. ಅವರು ಆ ಮಾರ್ಜಿನ್ಸ್ ನ ತಮ್ಮ ಕಸ್ಟಮರ್ಸ್ ಗೆ ಪಾಸ್ ಮಾಡೋ ಬದಲು ತಾವೇ ಇಟ್ಕೊಳ್ಬೇಕು, ಅಂದ್ರೆ ಪಾಕೆಟ್ ದಿ ಮಾರ್ಜಿನ್ಸ್ ಅಂತ ಅವ್ರು ಬಯಸ್ತಾ ಇದ್ದಾರೆ. ಆಲ್ಕೋಹಾಲ್ ಒಂದು ತುಂಬಾನೇ ಪೊಲಿಟಿಕಲ್ ಬಿಸ್ನೆಸ್. ಪ್ರತಿಯೊಂದು ಸ್ಟೇಟ್ ಹಾಗೇನೆ ಈ ಒಂದು ಆಲ್ಕೋಹಾಲ್ ಸೇಲ್ಸ್ಗೆ ನಾವು ನೋಡಿದಾಗ ತನ್ನದೇ ಆದ ಒಂದು ಲಾಸ್ ನ ಸೆಟ್ ಮಾಡಿರುತ್ತೆ. ಮತ್ತೆ ಇದೊಂದು ಪವರ್, ಶಕ್ತಿ ಅಂತ ಹೇಳ್ಬೋದು. ಅವರು ಆಗಾಗ ಎಕ್ಸೈಸ್ ಮಾಡ್ತಾನೆ ಇರ್ತಾರೆ ಬಿಡಿ. ಒಂದ್ ಕಡೆ ಲಿಕ್ಕರ್ ಡ್ಯೂಟೀಸ್ ನಿಂದ ಹಿಡಿದು ಈ ಒಂದು ರಾಜ್ಯಗಳಿಗೆ ಸಾವಿರಾರು ಕೋಟಿ ರೆವಿನ್ಯೂ ಬಂದೇ ಬರುತ್ತೆ. ಇದು ಸೇಲ್ಸ್ ನ ಪ್ರಮೋಟ್ ಮಾಡೋದಕ್ಕೆ ಪುಷ್ ಮಾಡುತ್ತೆ ಕೂಡ. ಅದೇ ಸಮಯದಲ್ಲಿ ನಾವು ನೋಡಿದಾಗ ಆಲ್ಕೋಹಾಲ್ ಸಾಮಾನ್ಯವಾಗಿ ವೋಟರ್ಸ್ಗೆ ಒಂದು ತುಂಬಾನೇ ಎಮೋಷನಲ್ ವಿಷಯ ಆಗಿರುತ್ತೆ. ಇದರಿಂದ ಸೇಲ್ಸ್ ಕಡಿಮೆ ಮಾಡೋ ಒಂದು ಇನ್ಸೆಂಟಿವ್ಸ್ ಕೂಡ ಸಿಗತ್ತೆ ಬಿಡಿ. ಈ ಎರಡೂ ಫ್ಯಾಕ್ಟರ್ಸ್ ಒಟ್ಟಾಗಿ ಪೊಲಿಟಿಕಲ್ ಗೊಂದಲ ಮತ್ತೆ ರೆಗ್ಯುಲೇಟರಿ ನೋವನ್ನು ಕೂಡ ಗ್ಯಾರಂಟಿ ಮಾಡೇ ಮಾಡುತ್ತೆ. ಹಾಗಾಗಿ ನೀವು ಆಲ್ಕೋಹಾಲ್ ನ ಮಾರಾಟ ಮಾಡೋ ಒಂದು ಪ್ಯಾನ್ ಇಂಡಿಯಾ ಈ ಒಂದು ಬ್ರ್ಯಾಂಡ್ ಅನ್ನ ನಡೆಸಿದ್ರೆ ದೇಶದಾದ್ಯಂತ ಸ್ಟೇಟ್ ಗವರ್ಮೆಂಟ್ಸ್ ಜೊತೆ ನಿರಂತರವಾಗಿ ಹೋರಾಟ ಮಾಡೋ ಹಾಗೆ ನೀವು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಳ್ಬಹುದು. ಆಲ್ಕೋಹಾಲ್ ಬಿಸ್ನೆಸ್ ಗೆ ಒಂದು ಸ್ಟೇಟ್ ರೆಗ್ಯುಲೇಷನ್ಸ್ ತುಂಬಾನೇ ಮುಖ್ಯ. ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಕೂಡ ನೀವು ಎಲ್ಲಿ ಲಿಕ್ಕರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅನ್ನೋದ್ರಿಂದ ಹಿಡಿದು ನೀವು ಕೊಡುವಂತ ಟ್ಯಾಕ್ಸಸ್ ಆಗಿರ್ಬೋದು, ಅದನ್ನ ಎಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬಹುದು, ಮತ್ತೆ ಸ್ಟೇಟ್ ಒಳಗೆ ಎಲ್ಲಿ ಮಾರಾಟ ಮಾಡ್ತಿದ್ದೀರಿ ಅನ್ನೋ ತನಕ ಪ್ರತಿಯೊಂದಕ್ಕೂ ಬೇರೆ ಬೇರೆ ರೆಗ್ಯುಲೇಷನ್ಸ್ ಖಂಡಿತವಾಗ್ಲೂ ಇರುತ್ತೆ. ಈಗ ನಿಮ್ಮ ಡಿಸ್ಟ್ರಿಬ್ಯೂಷನ್ ತಗೊಳ್ಳಿ, ಹಾಗೆ ಸೇಲ್ಸ್ ಚಾನೆಲ್ ಗಳನ್ನ ನಾವು ನೋಡಿದಾಗ ಎಲ್ಲವೂ ಕೂಡ ಸ್ಟೇಟ್ ಲಾಸ್ ಗಳ ಮೇಲೆ ಇದ್ದೇ ಇರುತ್ತೆ. ಈ ಒಂದು ರೆಗ್ಯುಲೇಷನ್ಸ್ ಇರುತ್ತೆ ಗೊತ್ತಾ, ಅದು ಯಾವ ಸ್ಟೇಟ್ ಅಲ್ಲಿ ಒಂದು ಕಂಪನಿಯ ಬಿಸ್ನೆಸ್ ನ ಪೂರ್ತಿ ಟ್ರಾಜೆಕ್ಟರಿಯನ್ನ ನಿರ್ಧರಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಸ್ಟೇಟ್ ತನ್ನ ಒಂದು ಆಲ್ಕೋಹಾಲ್ ಪಾಲಿಸಿನ ನೋಡಿದಾಗ ಬಿಸ್ನೆಸ್ ಹೇಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಡಿಕ್ಟೇಟ್ ಮಾಡೋದ್ರಿಂದ ಪೂರ್ತಿಯಾಗಿ ಬೇರೆ ಮಾರ್ಕೆಟ್ ತರ ಬಿಹೇವ್ ಮಾಡುತ್ತೆ ಕೂಡ. ಪ್ರತಿ ಸಲ ನೀವು ಹೊಸ ಸ್ಟೇಟ್ಗೆ ಎಂಟರ್ ಆದಾಗ ನಿಮ್ಗೆ ಪೂರ್ತಿಯಾಗಿ ಹೊಸ ಪ್ಲೇ ಬುಕ್ ಅಂದ್ರೆ ಈ ಒಂದು ಕಾರ್ಯತಂತ್ರ ಬೇಕೇ ಬೇಕಾಗುತ್ತೆ. ಕೆಲವು ಎಕ್ಸಾಂಪಲ್ಸ್ ಇಲ್ಲಿದೆ ನೋಡಿ. ಕಳೆದ ಪೂರ್ತಿ ಕ್ವಾರ್ಟರ್ಲಿ ನಾವು ನೋಡಿದಾಗ ಯುನೈಟೆಡ್ ಬ್ರೀವರೀಸ್ಗೆ ಕರ್ನಾಟಕದಲ್ಲಿ ಹೈನ್ಕೀನ್ ಒಂದು ಬೀರ್ ಮ್ಯಾನುಫ್ಯಾಕ್ಚರ್ ಮಾಡೋ ಪರ್ಮಿಷನ್ ಇರಲಿಲ್ಲ. ಅಂದ್ರೆ ಬೆಂಗಳೂರು ತರದ ಲಾಭದಾಯಕ ಮಾರ್ಕೆಟ್ಸ್ ಇಂದ ಅವರು ಲಾಕ್ಡ್ ಔಟ್ ಆಗಿದ್ರು. ಆ ಮಾರ್ಕೆಟ್ ಸಾಮಾನ್ಯವಾಗಿ ಅವರಿಗೆ ಸೈಜಬಲ್ ಕಸ್ಟಮರ್ ಬೇಸ್ ಅನ್ನ ಕೊಡ್ತಿತ್ತು. ಆದ್ರೆ ಆ ಪರ್ಮಿಷನ್ ಈಗ ಬಂದಿದೆ. ಮತ್ತೆ ಒಂದು ಮಿಡ್ ಆಗಸ್ಟ್ ಇಂದ ಆ ಮಾರ್ಕೆಟ್ ಅವ್ರಿಗೆ ಓಪನ್ ಆಗ್ತಿದೆ ನೋಡಿ. ಕೆಲವು ವರ್ಷಗಳ ಹಿಂದೆ ನಾವು ಆಂಧ್ರ ಪ್ರದೇಶನ ನೋಡಿದಾಗ ಈ ಒಂದು ಫೇಸ್ಡ್ ಪ್ರೊಹಿಬಿಷನ್ ಪಾಲಿಸಿ ಮೂಲಕ ಸ್ಟೇಟ್ ಅಲ್ಲಿ ಆಲ್ಕೋಹಾಲ್ ಸೇಲ್ಸ್ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ. 5 ವರ್ಷಗಳ ಕಾಲ ದೊಡ್ಡ ಲಿಕ್ಕರ್ ಕಂಪನಿಗಳು ಮಾರ್ಕೆಟ್ ನಿಂದ ದೂರ ಇರಬೇಕಾಯಿತು. ಆಮೇಲೆ ಕಳೆದ ವರ್ಷದ ಕೊನೆಯಲ್ಲಿ ನಾವು ನೋಡಿದಾಗ ಸ್ಟೇಟ್ ಒಂದು ಪೂರ್ತಿ ಹೊಸ ಲಿಕ್ಕರ್ ಪಾಲಿಸಿಯನ್ನ ತಗೊಂಡ್ ಬಂದ್ಕೊಟ್ಟಿದ್ದು. ಅಂದ್ರೆ ಯುನೈಟೆಡ್ ಸ್ಪಿರಿಟ್ಸ್, ಮೆಕ್ಡೌಲ್ಸ್ ತರದ ಒಂದು ಲೋವರ್ ಪ್ರೆಸ್ಟೀಜ್ ನ ತಗೊಂಡ್ ಬಂದು ಈ ಬ್ರ್ಯಾಂಡ್ ಜೊತೆ ವಾಪಸ್ ತಗೊಂಡ್ಬಂದ್ಕೊಟ್ಟಿದೆ. ಇದು ಅವರ ಗ್ರೋತ್ ಫಿಗರ್ಸ್ಗೆ 3% ಅನ್ನ ಸೇರಿಸಿದೆ. ಹಾಗೆ ನಾವು ನೋಡೋದಾದ್ರೆ ರ್ಯಾಡಿಕೋ ಖೇತಾನ್ನ ರೀ ಎಂಟ್ರಿ ಆ ಸ್ಟೇಟ್ಗೆ ಅವರ ಗ್ರೋತ್ ನಾವು ಕನ್ಸಿಡರ್ ಮಾಡಿದ್ರು ಕೂಡ 15% ಸೇರಿಸಿತ್ತು ಗೊತ್ತಾ. ಕಳೆದ ಕ್ವಾರ್ಟರ್ನ ಕೊನೆಯಲ್ಲೂ ಕೂಡ ಉತ್ತರ ಪ್ರದೇಶ್ ಹಾಗೇನೆ ಒಂದು ಹೊಸ ಎಕ್ಸಸೈಸ್ ಪಾಲಿಸಿಯನ್ನ ಅನೌನ್ಸ್ ಮಾಡಿತು. ಇದು ಸ್ಟೇಟ್ ಅಲ್ಲಿನ ಒಂದು ಲಿಕ್ಕರ್ ಲಾಸ್ ನ ರಿಫಾರ್ಮ್ ಮಾಡುತ್ತೆ ಕೂಡ. ಇದಕ್ಕೂ ಮುಂಚೆ ನಾವು ನೋಡಿದಾಗ ಸ್ಟೋರ್ಸ್ ಗಳು ಬಿಯರ್ ಮಾರಾಟ ಮಾಡೋ ಒಂದು ಲೈಸೆನ್ಸ್ ನ ಪಡಿಬಹುದಾಗಿತ್ತು, ಅಥವಾ ಲಿಕ್ಕರ್ ಮಾರಾಟ ಮಾಡೋ ಲೈಸೆನ್ಸ್ ಕೂಡ ಇಟ್ಕೊಳ್ಬಹುದಾಗಿತ್ತು. ಆದ್ರೆ ಎರಡನ್ನೂ ಒಟ್ಟಿಗೆ ಮಾರೋ ಹಾಗಿರ್ಲಿಲ್ಲ. ಆದ್ರೆ ಹೊಸ ಪಾಲಿಸಿನ ನಾವು ನೋಡಿದಾಗ ಕಾಂಪೋಸಿಟ್ ಲಿಕ್ಕರ್ ಶಾಪ್ಸ್ ಇಂಟ್ರೊಡ್ಯೂಸ್ ಮಾಡ್ತು ನೋಡಿ. ಅಲ್ಲಿ ಎರಡನ್ನೂ ಕೂಡ ನೀವು ಮಾರಾಟ ಮಾಡಬಹುದು. ಇದ್ದಕ್ಕಿದ್ದಂತೆ ಈ ಒಂದು ಆಲ್ಕೋಹಾಲ್ ಕಂಪನಿಗಳಿಗೆ ಯುಪಿ ಮಾರ್ಕೆಟ್ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅಂದ್ರೆ ರ್ಯಾಡಿಕೋನ ನಾವು ನೋಡಿದಾಗ ಉದಾಹರಣೆಗೆ ತಗೊಳ್ಳಿ, ತಾವು ಮಾರಾಟ ಮಾಡಬಹುದಾದ ಔಟ್ಲೆಟ್ಸ್ ಗಳಲ್ಲಿ 40% ನಷ್ಟು ಈ ಒಂದು ಹೆಚ್ಚಳ ಕಂಡಿದೆ ಅಂತ ಇವರೇ ಹೇಳಿರೋದು. ಈ ವರ್ಷದ ಆರಂಭದಲ್ಲಿ ತೆಲಂಗಾಣ ಯುನೈಟೆಡ್ ಬ್ರೀವರೀಸ್ ಜೊತೆ ಒಂದು ಕೆಟ್ಟ ಜಗಳವನ್ನ ಮಾಡ್ಕೊಂತು ಕೂಡ. ಅಂದ್ರೆ ಸ್ಟೇಟ್ TSBCL ಅನ್ನೋ ಒಂದು ಗವರ್ಮೆಂಟ್ ಕಂಪನಿ ಸೆಟಪ್ ಮಾಡಿತ್ತು. ಅಂದ್ರೆ ಅದಕ್ಕೆ ನಾವು ನೋಡ್ತಿದೀವಿ ಅಂದ್ರೂ ಕೂಡ ಸ್ಟೇಟ್ ಅಲ್ಲಿ ಲಿಕ್ಕರ್ ಹೋಲ್ಸೇಲ್ ಮೇಲೆ ಒಂದೇ ಸತಿ ಒಂದು ಕಾನ್ಸಂಟ್ರೇಟ್ ಅನ್ನ ಕೊಡಲಾಗ್ತದೆ. ಇದರಿಂದ ಅದು ಆಲ್ಕೋಹಾಲ್ ಕಂಪನಿ
ಕಂಪನಿಗಳಿಗೆ ಈ ಒಂದು ಪ್ರೈಸ್ ನ ಡಿಕ್ಟೇಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಯಿತು. ಮತ್ತೆ ಅದು ಅದನ್ನೇ ಮಾಡ್ತು ಕೂಡ. ಅಂದ್ರೆ 5 ವರ್ಷಗಳಿಂದ ಹೆಚ್ಚು ಕಾಲ ನಾವು ನೋಡಿದಾಗ ರೇಟ್ಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಅದು ಖಂಡಿತಲೂ ನಿರಾಕರಿಸಿದೆ. ಈಗ ಯುನೈಟೆಡ್ ಬ್ರೀವರೀಸ್ ಸ್ಟೇಟ್ಗೆ ನಾವು ನೋಡಿದಾಗ ಈ ಒಂದು ಸೇಲ್ಸ್ ಅನ್ನ ನಿಲ್ಲಿಸಿದಾಗ ಮಾತ್ರ ಅದು ನೆಗೋಸಿಯೇಷನ್ ಏನಿದೆ ಅಲ್ವಾ, ಅದು ಟೇಬಲ್ಗೆ ಬಂದಿರೋದು. ಇದ್ರ ಬಗ್ಗೆ ನಾವು ಮೊದಲನೇ ಮಾತಾಡಿದೀವಿ. ಇದು ಕೇವಲ ಈ ಕ್ವಾರ್ಟರ್ 1ರಲ್ಲೇ ಅಲ್ಲ, ನಾವು ನೋಡಿದ ಹಲವಾರು ಕ್ಯೂರಿಯಸ್ ಎಕ್ಸಾಂಪಲ್ಸ್ಗಳಲ್ಲಿ ಕೆಲವು ಅಷ್ಟೇ. ಈ ಡೈನಮಿಕ್ ಖಂಡಿತವಾಗ್ಲೂ ಕೂಡ ಬಿಸ್ನೆಸ್ ಮೇಲೆ ಒಂದು ರೆಗ್ಯುಲೇಟರಿ ಅನ್ಸರ್ಟನಿಟಿಯ ಒಂದು ದಟ್ಟವಾದ ಹೊದಿಕೆಯನ್ನ ಹಾಕತ್ತೆ. ನೋಡಿ, ಬೇಸಿಕಲಿ ಇದನ್ನ ಎದುರಿಸಬೇಕು ಅಂತಂದ್ರೆ ಲಿಕ್ಕರ್ ಬ್ರಾಂಡ್ಸ್ ಮತ್ತೆ ಸರ್ಕಾರದ ಜೊತೆ ಒಂದು ಸ್ಟ್ರಾಂಗ್ ಆಗಿರೋ ಬಾಂಡ್ ಬರಲೇಬೇಕು. ಹಾಗೆ ತಮ್ಮ ಕೆಲಸವನ್ನ ಹೆಚ್ಚಿಸ್ತಾ ಹೋಗ್ತಿರೋ ಹಾಗೆ ಇದೆಲ್ಲನೂ ಕೂಡ ಸರಿ ಹೋಗ್ತಾ ಹೋಗುತ್ತೆ. ನೋಡಿ, ಯುನೈಟೆಡ್ ಬ್ರೀವರೀಸ್ ನಾವು ಎಕ್ಸಾಂಪಲ್ ಆಗಿ ತಗೊಂಡಾಗ ಬಿಯರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸ್ಥಾಪಿಸಿದೆ ಅಲ್ವಾ, ಇದೊಂದು ಪ್ಲಾಟ್ಫಾರ್ಮ್ ಕೂಡ. ಅವರು ಸ್ಟೇಟ್ ಗವರ್ಮೆಂಟ್ ಮುಂದೆ ತಮ್ಮ ವಾದವನ್ನ ಮಂಡಿಸಬೇಕು ಅಂತ ಬಳಸ್ತಾರೆ. ಕಂಪನಿ ಪ್ರಕಾರ ಈ ರೀತಿ ಇದೆ ನೋಡಿ. ಕಂಪನಿ ಹೇಳೋದು, ನಾವು ಬಿಯರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಲಾಂಚ್ ಮಾಡೋದ್ರಲ್ಲಿ ತುಂಬಾ ಎಫರ್ಟ್ಸ್ ಅನ್ನ ಹಾಕಿದೀವಿ. ಇದರಿಂದ ಬಿಯರ್ ಇಂಡಸ್ಟ್ರಿ ಆಗಿ ನಮ್ಗೊಂದು ವಾಯ್ಸ್ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಸ್ಟೇಟ್ ಗವರ್ಮೆಂಟ್ಸ್ ಜೊತೆ ಕೂಡ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ನಾವು ಕನೆಕ್ಟ್ ಆಗ್ತಿದೀವಿ ಅಂತ. ಮತ್ತೆ ನಾವು ಅದ್ರ ಬಗ್ಗೆ ಮಾತಾಡ್ತಿರೋ ಹಾಗೆ ಬರೋ ಕ್ವಾರ್ಟರ್ ಅಲ್ಲಿ ಈಗಾಗಲೇ ಕೆಲವು ಗ್ರೀನ್ ಶೂಟ್ಸ್ ಗಳು ಕೂಡ ಕಾಣ್ತಾ ಇದೆ ಅಂತ ಇವ್ರು ಹೇಳ್ತಿರೋದು. ಈ ಅನ್ಸರ್ಟಿನಿಟಿ ಎಲ್ಲಿ ಕಾಣಿಸ್ತಿದೆ ಅನ್ನೋದಕ್ಕೆ ನಮ್ಗಂತೂ ಈ ಎಲೆಕ್ಷನ್ಸ್ ಮತ್ತೆ ಫ್ಯಾಸಿನೇಟಿಂಗ್ ಆದ ಜಾಗ ಖಂಡಿತವಾಗ್ಲೂ ಯಾವಾಗ ಯಾವ ಸ್ಟೇಟ್ ಅಲ್ಲಿ ನಡೆಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಲಿಕ್ಕರ್ ಬಿಸ್ನೆಸ್ ಮೇಲೆ ಎಲ್ಲಾ ತರದ ನಿರ್ಬಂಧಗಳು ಇದ್ದೇ ಇರತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ಕಂಪನಿಗಳು ತಮ್ಮ ಫ್ಯಾಕ್ಟರೀಸ್ ಅಲ್ಲಿ ಕೆಲವು ಶಿಫ್ಟ್ಸ್ ನಡೆಸ್ತಿರೋ ಹಾಗೆ ಅಥವಾ ಬೇರೆ ಸ್ಟೇಟ್ ನಿಂದ ಸಪ್ಲೈಸ್ ತಂದ ಹಾಗೆ ಬ್ಯಾನ್ ಆಗ್ಬೋದು. ಇದರಿಂದ ಇದ್ದಕ್ಕಿದ್ದ ಹಾಗೆ ಶಾರ್ಟೇಜಸ್ ಕೂಡ ಉಂಟಾಗಬಹುದು. ಇದ್ರ ಮೇಲೆ ಈ ಕಂಪನಿಗಳಿಗೆ ಯಾವುದೇ ಕಂಟ್ರೋಲ್ ಖಂಡಿತವಾಗ್ಲೂ ಇರೋದಿಲ್ಲ. ಉದಾಹರಣೆಗೆ, ಯುನೈಟೆಡ್ ಬ್ರೀವರೀಸ್ಗೆ ರಾಜಸ್ಥಾನದಲ್ಲಿ 2 ಬ್ರೀವರೀಸ್ ಇದೆ. ಆದ್ರೆ ಕಂಪನಿ ಬೇರೆ ಸ್ಟೇಟ್ಸ್ ಗಳಿಂದ ಅಡಿಷನಲ್ ಸಪ್ಲೈಸ್ ತರಿಸ್ಕೊಳ್ತಿತ್ತು ಕೂಡ. ಆದ್ರೆ ಕಳೆದ ವರ್ಷ ನಾವು ಲೋಕಸಭಾ ಎಲೆಕ್ಷನ್ ಟೈಮ್ ಅಲ್ಲಿ ನೋಡಿದಾಗ ಸ್ಟೇಟ್ ನ ಬಾರ್ಡರ್ಸ್ ಗಳನ್ನ ಶಟ್ ಮಾಡಲಾಗಿತ್ತು, ಅಂದ್ರೆ ಕಂಪ್ಲೀಟ್ ಆಗಿ. ಒಂದೇ ತಿಂಗಳಲ್ಲಿ ಕಂಪನಿಯ ಮಾರ್ಕೆಟ್ ಶೇರ್ 10% ನಷ್ಟು ಕಡಿಮೆ ಆಯ್ತು ಕೂಡ. ಯಾಕೆ ಅಂತಂದ್ರೆ ಈ ಡಿಮ್ಯಾಂಡ್ ಏನಿದೆ ಇದನ್ನ ಪೂರೈಸೋದಕ್ಕೆ ಅದು ಒದ್ದಾಡಬೇಕಾಯ್ತು. ಇಂಡಿಯನ್ ಲಿಕ್ಕರ್ ಮಾರ್ಕೆಟ್ ಅನ್ನೋದು ಕಾನ್ಸ್ಟೆಂಟ್ ನೆಗೋಸಿಯೇಷನ್ ಬಿಸ್ನೆಸ್ ಖಂಡಿತವಾಗ್ಲೂ ಅಲ್ಲ. ಈ ಕಂಪನಿಗಳು ಕಸ್ಟಮರ್ ಟೇಸ್ಟ್ ನ ಮುಂದಾಲೋಚಿಸಿಕೊಂಡು ಸ್ಟೇಟ್ ಪಾಲಿಸಿಯ ಒಂದು ಗೊಂದಲ ಯಾವ ಇರುತ್ತೆ ಅದ್ರ ಮೇಲೆ ಡೀಲ್ ಮಾಡ್ಕೊಳ್ತಾರೆ. ಈಗ ಒಂದು ತಮ್ಮ ಮಾರ್ಜಿನ್ಸ್ ಗಳನ್ನ ಡಿಫೆಂಡ್ ಮಾಡ್ಕೊಳ್ಬೇಕು. ಮತ್ತೆ ಹೇಗೋ ಇದೆಲ್ಲದರ ಮಧ್ಯನೂ ಕೂಡ ಭಾರತದ ಟಾಪ್ ಆಲ್ಕೋಹಾಲಿಕ್ ಬಿವರೇಜಸ್ ಕಂಪನಿಗಳು ಹೇಗೆ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಈ ಬಿಸ್ನೆಸ್ ನಾವು ನೋಡಿದಾಗ ನ್ಯಾವಿಗೇಟ್ ಮಾಡೋದಕ್ಕೆ ಅವರ ಒಂದು ಮುಖ್ಯ ದಾರಿ ಅಂತ ಅಂದ್ರೆ ಅದು ಒಂದೇ ಒಂದು ಬೆಟ್ ಮಾಡೋದು. ಈಗ ಅಪ್ಸ್ಕೇಲ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡೋ ದಾರಿ ಹುಡ್ಕೊಂಡು ಆಗ ಮಾರ್ಜಿನ್ಸ್ ತಲೆನೋವೇನಿರುತ್ತೆ ಅದನ್ನು ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಈಗ ಮುಂದಿನ ಸ್ಟೋರಿಯಲ್ಲಿ ಸೂರ್ಯ ಎಲೆಕ್ಟ್ರಿಸಿಟಿಯನ್ನ ಫ್ರೀ ಮಾಡಿದಾಗ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಭಾರತದಲ್ಲಿ ಈ ವಾರ ಮೇ 26 ರಂದು ಒಂದು ರಿಮಾರ್ಕಬಲ್ ಘಟನೆ ನಡೆಯಿತು. ಕೆಲವು ವರ್ಷಗಳ ಹಿಂದೆ ಇದು ಅಸಾಧ್ಯ ಅನ್ಸಿರ್ಬೋದು. ಈಗ ನಾರ್ತ್ ಮತ್ತೆ ವೆಸ್ಟ್ ಇಂಡಿಯಾದಂತಹ ಈಗೊಂದು ಹಿತವಾದ ಅಥವಾ ತಂಪಾದ ಗಾಳಿ ಬೀಸುತ್ತೆ ಅಂತ ಅನ್ಕೊಳ್ಳೋಣ. ಹಗುರವಾದ ಮಳೆ ಬರ್ತಿದ್ದ ಒಂದು ಬೆಳಿಗ್ಗೆನ ನೋಡ್ಕೊಳ್ಳೋಣ. ಈಗ ಈ ಒಂದು ಪವರ್ ಎಕ್ಸ್ಚೇಂಜ್ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೈಸಸ್ ಇದ್ದಕ್ಕಿದ್ದ ಹಾಗೆ ಸುಮಾರು 0ಗೆ ಕ್ರಾಶ್ ಆಯ್ತು. ಖಂಡಿತವಾಗ್ಲೂ ಕಮ್ಮಿ ರೇಟ್ಗಲ್ಲ, ಪ್ರಾಕ್ಟಿಕಲ್ ಆಗಿ ಫ್ರೀ ಅಂತ ಅನ್ಕೊಳ್ಳಿ. ಈಗ ಮಾರ್ನಿಂಗ್ ಟೈಮ್ 9 AM ನಿಂದ 1 PM ತನಕ ಹಲವಾರು ಗಂಟೆಗಳ ಕಾಲ ನಾವು ನೋಡಿದಾಗ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಲ್ಲಿ ಪವರ್ ಪ್ರಾಕ್ಟಿಕಲ್ ಆಗಿ ಏನೂ ಇಲ್ಲದೆ ಇರೋ ಹಾಗೆ ಈ ಬೆಲೆಗೆ ಟ್ರೇಡ್ ಆಗ್ತಿತ್ತು. ನೋಡಿ, ಈ ಪ್ರೈಸ್ ನಾವು ನೋಡಿದಾಗ ಕೇವಲ 11 ಪೈಸೆ ಪರ್ ಕಿಲೋ ವ್ಯಾಟ್ ಪರ್ ಅವರ್ಗೆ ರಾಕ್ ಬಾಟಮ್ ತಲುಪ್ತು ಅಂತ ಅನ್ಕೊಳ್ಳಿ. ಇದು ಎಕ್ಸ್ಚೇಂಜ್ ನ ಸ್ವಂತ ಟ್ರಾನ್ಸಾಕ್ಷನ್ ಫೀಗಿಂತಲೂ ಕೂಡ ಕಡಿಮೆ. ಈಗ ಜನರೇಟರ್ಸ್ ಮೂಲತಃ ನಾವು ನೋಡಿದಾಗ ಎಲೆಕ್ಟ್ರಿಸಿಟಿಯನ್ನ ತುಂಬಾ ಕಡಿಮೆ ರೇಟಲ್ಲಿ ಕೊಡ್ತಿದ್ರು. ಭಾರತದಲ್ಲಿನ ಹೆಚ್ಚಿನ ಎಲೆಕ್ಟ್ರಿಸಿಟಿನ ನಾವು ನೋಡಿದಾಗ ಈ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಮೂಲಕ ಬರುತ್ತೆ. ಹೆಚ್ಚಾಗಿ ಈ ಪವರ್ ಪರ್ಚೇಸ್ ಅಗ್ರಿಮೆಂಟ್ಸ್ ಕೂಡ ಅನ್ಕೋಬಹುದು. PPAs ಅಂತಂದ್ರೆ ಎಲೆಕ್ಟ್ರಿಸಿಟಿ ಜನರೇಟರ್ಸ್ ಅಂತ. ಅದು ಕೋಲಿಂದ ಬರ್ಬೋದು, ಸೋಲಾರ್ ಅಥವಾ ವಿಂಡ್ ಪವರ್ ಪ್ಲಾಂಟ್ಸ್ ತರ. ಮತ್ತೆ ಮನೆಗಳಿಗೆ ಹಾಗೂ ಬಿಸ್ನೆಸ್ ಗಳಿಗೆ ಪವರ್ ಸಪ್ಲೈ ಮಾಡೋ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳ ಮೂಲಕ ಅಂದ್ರೆ ಡಿಸ್ಕಾಮ್ಸ್ ನಡುವಿನ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟ್ಸ್ ಗಳು ಹೆಚ್ಚಿನವು ಅಂತ ಗೊತ್ತಾಗುತ್ತೆ. ನೋಡಿ, ಈ ಒಂದು ಡಿಸ್ಕಾಮ್ಸ್ ತಮಗೆ ನಿಜವಾಗ್ಲೂ ಕೂಡ ಬೇಕೋ ಬೇಡವೋ ಒಂದು ಮಿಕ್ಸ್ಡ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿಗೆ ಫಿಕ್ಸ್ಡ್ ಪ್ರೈಸ್ ಕೊಡ್ಲೇಬೇಕು ಅಂತ ಹೇಳುತ್ತೆ. ಹಾಗೇನೆ ಅದನ್ನ ಅವರು ಕೂಡ ನಮ್ಗೆ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಕಾಣೋ ಹಾಗೆ ಪ್ರೈಸಸ್ಗೆ ಸಪ್ಲೈ ಮಾಡ್ತಾರೆ. ಆದ್ರೆ ಇದ್ರ ಜೊತೆಗೆ ಒಂದು ಶಾರ್ಟ್ ಟರ್ಮ್ ಮಾರ್ಕೆಟ್ ಕೂಡ ಇದೆ. ಮತ್ತೆ ಅದು ಕ್ಲಾಸಿಕಲ್ ಎಕನಾಮಿಕ್ ಪ್ರಿನ್ಸಿಪಲ್ಸ್ಗೆ ತುಂಬಾನೇ ಹತ್ರವಾಗಿ ಕೆಲಸ ಮಾಡುತ್ತೆ. ಈಗ ಶಾರ್ಟ್ ಟರ್ಮ್ ಮಾರ್ಕೆಟ್ ನ ತಗೊಳ್ಳಿ, ಟೋಟಲ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ಡ್ ಆಗೋದ್ರಲ್ಲಿ ಸುಮಾರು 15% ಭಾಗವನ್ನ ಹೊಂದಿದೆ ಅಲ್ವಾ. ಅದ್ರೊಳಗೆ ನಾವು ನೋಡಿದಾಗ ಈ ಒಂದು ಸ್ಪಾಟ್ ಮಾರ್ಕೆಟ್ ಏನಿದೆ ಅದು ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಥವಾ ಪವರ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ತರದ ಒಂದು ಎಕ್ಸ್ಚೇಂಜಸ್ ಗಳನ್ನ ಒಳಗೊಂಡಿರೋದು.
ಆದ್ರೆ ಇದನ್ನೆಲ್ಲ ನಾವು ನೋಡಿದಾಗ ಇದರಲ್ಲಿರೋ ಕೇವಲ ಸುಮಾರು 8% ಅಷ್ಟೇ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ನಡೆಯುತ್ತೆ ನೋಡಿ. ಪವರ್ ಪ್ಲಾಂಟ್ಸ್ ಮತ್ತೆ ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ ಅಲ್ವಾ, ತಮ್ಮ ಹತ್ರ ಇರೋ ಎಲ್ಲ ಎಕ್ಸೆಸ್ ಪವರ್ಸ್ ನ ಮಾರಾಟ ಮಾಡ್ಕೊಳ್ತಾರೆ. ಹಾಗೆ ಡಿಸ್ಕಮ್ಸ್ ಮತ್ತೆ ಒಂದು ಲಾರ್ಜ್ ಇಂಡಸ್ಟ್ರೀಸ್ ಹಾಗೆ ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ಸ್ ಗಳಿಂದ ಆಗೋ ಯಾವುದೇ ಶಾರ್ಟೇಜಸ್ ಕವರ್ ಮಾಡ್ಕೊಳ್ಳೋದಕ್ಕೆ ಬೇಕಾದ ಎಲ್ಲ ಎಕ್ಸ್ಟ್ರಾ ಪವರ್ಸ್ ಕೂಡ ಇವರೇ ಕೊಂಡ್ಕೊಳ್ತಾರೆ ನೋಡಿ. ಪ್ರತಿದಿನ ಪವರ್ ಜನರೇಟರ್ಸ್ ಎಕ್ಸ್ಚೇಂಜ್ ಅಲ್ಲಿ ಎಲೆಕ್ಟ್ರಿಸಿಟಿ ಸೆಲ್ ಮಾಡೋದಕ್ಕೆ ಬಿಡ್ ಮಾಡ್ತಾನೆ ಇರ್ತಾರೆ. ಈ ಬಿಡ್ಸ್ ಗಳನ್ನ ಕಾಸ್ಟ್ ಪ್ರಕಾರ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಕ್ಸೆಪ್ಟ್ ಮಾಡಲಾಗುತ್ತೆ. ಅಂದ್ರೆ ಕಡಿಮೆ ಬಿಡ್ಸ್ ನಿಂದ ಶುರು ಮಾಡಿಕೊಂಡು ಡಿಮ್ಯಾಂಡ್ ಪೂರೈಸುವಷ್ಟು ಎಲೆಕ್ಟ್ರಿಸಿಟಿ ಸಿಗೋವರೆಗೂ ಕೂಡ ಹೆಚ್ಚು ಎಕ್ಸ್ಪೆನ್ಸಿವ್ ಆಗಿರೋ ಈ ಬಿಡ್ಸ್ ಕಡೆ ಇವ್ರು ಹೋಗ್ತಾರೆ. ಆ ದಿನ ಬೇಕಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪವರ್ ಸೋರ್ಸ್ ಅನ್ನ ನಾವು ನೋಡಿದಾಗ ಫೈನಲ್ ಪ್ರೈಸ್ ಅಂದ್ರೆ ಈ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಏನಿರುತ್ತೆ ಇದನ್ನ MCP ಅಂತ ಹೇಳ್ತೀವಿ, ಇದ್ರ ಜೊತೆಗೆ ಸೆಟ್ ಮಾಡಲಾಗತ್ತೆ. ಇನ್ನು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಪವರ್ ಸೋರ್ಸಸ್ ನಾವು ನೋಡಿದಾಗ ಈ ಮಾರ್ಕೆಟ್ ನ ಡಾಮಿನೇಟ್ ಮಾಡ್ತವೆ ಕೂಡ. ಈಗ ಸೂರ್ಯ ತುಂಬಾ ಪ್ರಕಾಶಮಾನವಾಗಿ ಬೆಳಗ್ದಾಗ ಮತ್ತೆ ತುಂಬಾ ಈ ಸೋಲಾರ್ ಪವರ್ ಇದ್ದಾಗ ಈ ಸೋಲಾರ್ ಪ್ಲಾಂಟ್ಸ್ಗೆ ಲೋವರ್ ರನ್ನಿಂಗ್ ಕಾಸ್ಟ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಕೂಡ ಜಾಸ್ತಿ ಇರತ್ತೆ. ಮತ್ತೆ ಏನಾದ್ರೂ ಒಂದು ಶುಭ ದಿನ ಆಗತ್ತೆ ಅಂತ ಅನ್ಕೊಳ್ಳಿ, ಎಷ್ಟೊಂದು ಸೋಲಾರ್ ಪವರ್ ಇತ್ತು ಅಂದ್ರೆ ಎಲೆಕ್ಟ್ರಿಸಿಟಿ ಪ್ರೈಸ್ ಸುಮಾರು 0% ಕೂಡ ತಲುಪಬಹುದು. ಈಗ ಮಧ್ಯಾಹ್ನ ಸೂರ್ಯ ಏನಾದ್ರೂ ತುಂಬಾ ಪ್ರಖರವಾಗಿ ಹೊಳಿತಾನೆ ಅಂತ ಅನ್ಕೊಳ್ಳೋಣ, ಆಗ ಭಾರತದಾದ್ಯಂತ ಸೋಲಾರ್ ಪ್ಯಾನೆಲ್ಸ್ ಗಳು ಮಾಸಿವ್ ಅಮೌಂಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಜನರೇಟ್ ಏನಿರುತ್ತೆ ಅದನ್ನ ಮಾಡ್ಕೊಂಡಿರ್ತವೆ. ಅಂದ್ರೆ 16 ಗಿಗಾವಾಟ್ಸ್ ಪೂರ್ತಿ ಸ್ಟೇಟ್ ಗಳಿಗೆ ಪವರ್ ಕೊಡೋಷ್ಟು ಇವರು ಎಲೆಕ್ಟ್ರಿಸಿಟಿನ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲೊಂದು ವಿಷಯ ಇದೆ, ಸೂರ್ಯ ಅತಿ ಹೆಚ್ಚು ಪ್ರಖರವಾಗಿರ್ಬೇಕಾದ್ರೆ ಜನರಿಗೆ ಅತಿ ಹೆಚ್ಚು ಎಲೆಕ್ಟ್ರಿಸಿಟಿ ಬೇಕಾಗಿರೋದಿಲ್ಲ. ಅವ್ರಿಗೆ ಅದು ಬೇಕಾಗಿರೋದು ಸಂಜೆ ಹೊತ್ತು ಮಾತ್ರ. ಎಲ್ಲರೂ ಮನೆಗೆ ಬಂದಾಗ ಲೈಟ್ಸ್ ಆಗಿರ್ಬೋದು, ಏರ್ ಕಂಡೀಷನರ್ಸ್, ಟೆಲಿವಿಷನ್ ಸೆಟ್ಸ್ ಹೀಗೆ ಎಲ್ಲವನ್ನೂ ಕೂಡ ಆನ್ ಮಾಡಿದಾಗ ಹಾಗೆ ಮಾರ್ಕೆಟ್ಸ್ ಮತ್ತೆ ಸ್ಟ್ರೀಟ್ಸ್ ಗಳು ಕೂಡ ಎಲ್ಲನೂ ಒಂದಕ್ಕೊಂದು ಬೆಳಗ್ತಾನೆ ಇರತ್ತೆ. ಬೇಸಿಕಲಿ ಇದನ್ನ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಗೊತ್ತಾ, ಡಕ್ ಕರ್ವ್ ಅಂತ ಕರೀತಾರೆ. ಇದನ್ನ ಸೃಷ್ಟಿ ಮಾಡತ್ತೆ ಅಂತ. ಇದೊಂದು ಗ್ರಾಫ್ಸ್ ಸೂರ್ಯನ ಬೆಳಕು ಹೆಚ್ಚುತ್ತಿರೋ ಒಂದು ಮಧ್ಯಾಹ್ನದ ಸಮಯದಲ್ಲಿ ಸೋಲಾರ್ ಪವರ್ ನ ಹೆಚ್ಚಾಗಿ ಡಿಮ್ಯಾಂಡ್ ಕಡಿಮೆ ಆಗೋದನ್ನ, ಅದಾದ್ಮೇಲೆ ಸಂಜೆ ಈ ಒಂದು ಸೋಲಾರ್ ಪವರ್ ಕಡಿಮೆಯಾಗಿ ಎಲ್ಲರೂ ಕೂಡ ಮನೆಗೆ ಬಂದಾಗ ಡಿಮ್ಯಾಂಡ್ ರಭಸವಾಗಿ ಹೆಚ್ಚಾಗೋದನ್ನ ತೋರ್ಸತ್ತೆ. ಇಷ್ಟು ಚೆನ್ನಾಗಿರೋ ಅಂತ ಒಂದು ಸಪ್ಲೈ ಮತ್ತೆ ಡಿಮ್ಯಾಂಡ್ ನಡುವಿನ ಹೊಂದಾಣಿಕೆ ನಾವು ನೋಡಿದಾಗ ಕೊರತೆಯನ್ನ ಸೃಷ್ಟಿಸುತ್ತೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಹಗಲಿನಲ್ಲಿ ಡಿಮ್ಯಾಂಡ್ ತುಂಬಾನೇ ಜಾಸ್ತಿ ಇರೋದು ಅಥವಾ ಕಡಿಮೆ ಇರಬೇಕಾದ್ರೆ ಆ ಸಿಸ್ಟಮ್ಗೆ ಮಾಸಿವ್ ಸಪ್ಲೈ ಆಫ್ ಒಂದು ಕಡಿಮೆ ಪವರ್ನ ಅಂದ್ರೆ ಈ ಸೋಲಾರ್ ಪವರ್ ಏನಿರುತ್ತೆ ಗೊತ್ತಾ, ಅದು ಖಂಡಿತವಾಗ್ಲೂ ಹರಿದು ಬರ್ತಿರುತ್ತೆ. ಮತ್ತೆ ಯಾವುದೋ ವಸ್ತುವಿನ ಒಂದು ಸಪ್ಲೈ ಹೆಚ್ಚಾದಾಗ ಏನಾಗುತ್ತೆ, ಗ್ರಾಜುಲಿ ಈ ಪ್ರೈಸಸ್ ಏನಿರುತ್ತೆ ಗೊತ್ತಾ ಅದು ಬಿದ್ದೋಗತ್ತೆ. ಈಗ ಗ್ರಿಡ್ ಆಪರೇಟರ್ಸ್ ಈ ಒಂದು ಎಕ್ಸೆಸ್ ಸಪ್ಲೈ ನ ಕಟ್ ಮಾಡೋದಕ್ಕೆ ಪರ್ಮಿಟೆಡ್ ಇರೋದೇ ಇಲ್ಲ. ಈಗ ಭಾರತದ ಸೋಲಾರ್ ಮತ್ತೆ ವಿಂಡ್ ಪವರ್ ನ ಒಂದು ಮಸ್ಟ್ ರನ್ ಅಂತ ಡಿಕ್ಲೇರ್ ಮಾಡಿದೆ ಕೂಡ. ಅಂದ್ರೆ ಈ ಒಂದು ಗ್ರಿಡ್ ಆಪರೇಟರ್ಸ್ ಅವು ಕಡಿಮೆ ರೇಟ್ ಅಲ್ಲಿ ಅಥವಾ ಹೆಚ್ಚಾಗಿ ಅನ್ನೋ ಕಾರಣಕ್ಕೆ ಸುಮ್ನೆ ಟರ್ನ್ ಆಫ್ ಮಾಡೋ ಹಾಗಿಲ್ವೇ ಇಲ್ಲ. ಹಾಗಾಗಿ ನೀವೇ ನೋಡಿ, ಆ ಸೂರ್ಯನ ಬೆಳಕು ಹೆಚ್ಚುತ್ತಿರೋ ಮಧ್ಯಾಹ್ನದ ಸಮಯದಲ್ಲಿ ನಾವು ನೋಡಿದಾಗ ಗ್ರಿಡ್ಗೆ ಬೇಕೋ ಬೇಡವೋ ಆ ಎಲ್ಲ ಒಂದು ಸೋಲಾರ್ ಪವರ್ ಹರಿದು ಬರ್ತಾನೆ ಇರತ್ತೆ. ಈ ಒಂದು ಕನ್ವೆನ್ಷನಲ್ ಪವರ್ ಪ್ಲಾಂಟ್ ಸಾಕಷ್ಟು ಅಥವಾ ಬೇಕಾದಷ್ಟು ಉತ್ಪಾದನೆ ಕಡಿಮೆ ಮಾಡಬೇಕಾದ್ರೆ ಅಥವಾ ಕೆಲವೊಂದು ಟೆಕ್ನಿಕಲ್ ರೀಸನ್ಸ್ ಗಳಿಗೆ ರನ್ ಆಗ್ತಾನೆ ಇರಬೇಕಾದ್ರೆ ಸಿಸ್ಟಮ್ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಯಾರೋ ಕೊಳ್ಳೋದಕ್ಕೆ ಬಯಸೋದಕ್ಕಿಂತ ಹೆಚ್ಚು ಎಲೆಕ್ಟ್ರಿಸಿಟಿ ಇದ್ದೇ ಇರತ್ತೆ. ಕೆಲವೊಮ್ಮೆ ಪ್ರೈಸಸ್ ಕೇವಲ 0ಗೆ ಡ್ರಾಪ್ ಆಗೋದಿಲ್ಲ, ಅವು ಒಂದು ನೆಗೆಟಿವ್ ಕೂಡ ಆಗ್ಬೋದು. ಅಂದ್ರೆ ಜನರೇಟರ್ಸ್ ತಮ್ಮ ಒಂದು ಎಲೆಕ್ಟ್ರಿಸಿಟಿ ತಗೊಳ್ಳೋದಕ್ಕೆ ಜನರಿಗೆ ದುಡ್ಡು ಕೊಡ್ತಾರೆ ಕೂಡ. ಅಂದ್ರೆ ಕೇಳೋದಕ್ಕೆ ತುಂಬಾ ಕ್ರೇಜಿ ಅನ್ಸ್ಬೋದು, ಆದ್ರೆ ಯೋಚನೆ ಮಾಡಿದ್ರೆ ಸೆನ್ಸ್ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಈಗ ನೋಡಿ, ಕೆಲವು ಪವರ್ ಪ್ಲಾಂಟ್ಸ್ ಗಳು ಶಟ್ ಡೌನ್ ಮಾಡ್ಕೊಂಡು ರೀಸ್ಟಾರ್ಟ್ ಮಾಡೋದು ಎಷ್ಟೊಂದು ಎಕ್ಸ್ಪೆನ್ಸಿವ್ ಅಂತಂದ್ರೆ ಇದ್ದಕ್ಕಿದ್ದ ಹಾಗೆ ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡೋ ಒಂದು ದೊಡ್ಡ ಕಾಸ್ಟ್ ಎದುರಿಸೋ ಬದಲು ರನ್ ಆಗ್ತಾನೆ ಇರೋದಕ್ಕೆ ಸ್ವಲ್ಪ ಅಮೌಂಟ್ ಅನ್ನ ಪೇ ಮಾಡೋದು ಅವ್ರಿಗೂ ಕೂಡ ಕಮ್ಮಿ ಅಂತ ಅನ್ಸ್ಬೋದು. ಈಗ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಗಳಿಗೆ ಸಬ್ಸಿಡೀಸ್ ಖಂಡಿತವಾಗ್ಲೂ ಸಿಗುತ್ತೆ ಅಥವಾ ಮಾರ್ಕೆಟ್ ಪ್ರೈಸಸ್ ಎಷ್ಟೇ ಇರಲಿ ಅವ್ರಿಗೆ ಪೇ ಮಾಡೋ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಇದ್ದೇ ಇರುತ್ತೆ. ಒಂದು ಸೋಲಾರ್ ಫಾರ್ಮ್ ತನ್ನ ಒಂದು ಕಾಂಟ್ರಾಕ್ಟ್ಸ್ ಮೂಲಕ ಪ್ರತಿ ಯೂನಿಟ್ಗೆ ₹3 ಪಡ್ಕೊಳ್ಬಹುದು. ಹಾಗಾಗಿ ಒಂದು ಎಕ್ಸೆಸ್ ಪವರ್ ನ ಫ್ರೀ ಆಗಿ ಮಾರಾಟ ಮಾಡಬಹುದು ಕೂಡ. ಅಥವಾ ಸ್ಪಾಟ್ ಮಾರ್ಕೆಟ್ ಅಲ್ಲಿ ಅದನ್ನ ಈ ಒಂದು ತಗೊಳ್ಬೇಕು ಅಂತಂದ್ರೆ ಪ್ರತಿ ಯೂನಿಟ್ಗೆ ₹1 ಪೇ ಕೂಡ ಮಾಡಬಹುದು. ಇಲ್ಲ ಮತ್ತೆ ಓವರ್ ಆಲ್ ಆಗಿ ನಾವು ನೋಡಿದಾಗ ಮನಿನ ಅವರೇ ಮಾಡ್ಕೊಂಡು ಖುಷಿಯಾಗಿ ಸಹ ಇರಬಹುದು ನೋಡಿ. ಭಾರತದಲ್ಲಿ ಪ್ರೈಸಸ್ ಇನ್ನೂ ಕೂಡ ನೆಗೆಟಿವ್ ಆಗಿಲ್ಲ, ಆದ್ರೆ ಯಾರು ಗೊತ್ತು ಒಂದಲ್ಲ ಒಂದಿನ ನಾವು ಅದನ್ನ ನೋಡ್ಬೋದು. ಹಾಗಾದ್ರೆ ನೀವು ಅಂದ್ಕೊಳ್ಬಹುದು ಇದು ತುಂಬಾನೇ ಒಳ್ಳೇದು ಅಂತ, ಫ್ರೀ ಎಲೆಕ್ಟ್ರಿಸಿಟಿ ನಮ್ಗೆ ಸಿಕ್ತು ಅಂತ. ಆದ್ರೆ ಅನ್ಫಾರ್ಚುನೇಟ್ಲಿ ಇದೊಂದು ಇನ್ನೊಂದು ದಾರಿ ಕಡೆ ನೋಡೋದಾದ್ರೆ 0 ಪ್ರೈಸಸ್ ಖಂಡಿತವಾಗ್ಲೂ ಒಂದು ಸಮಸ್ಯೆ.
ಮಾರ್ಕೆಟ್ ರೆವಿನ್ಯೂಸ್ ಮೇಲೆ ಡಿಪೆಂಡ್ ಆಗಿರೋ ಈ ಫಿಕ್ಸ್ಡ್ ಕಾಂಟ್ರಾಕ್ಟ್ಸ್ ಇಲ್ಲದೆ ಇರೋ ಈ ಸೋಲಾರ್ ಡೆವಲಪರ್ಸ್ ಆಗಿರ್ಬೋದು ಪವರ್ ರೆಗ್ಯುಲರ್ ಆಗಿ ಫ್ರೀ ಆದ್ರೆ ತಮ್ಮ ಒಂದು ಇನ್ವೆಸ್ಟ್ಮೆಂಟ್ಸ್ ರಿಕವರ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅವರು ಬಿಸ್ನೆಸ್ ಇಂದ ಹೊರಗಡೆ ಹೋಗ್ಬೋದು. ಹಾಗೆ ಹೆಚ್ಚಾಯ್ತು ಅಂತ ಅನ್ಕೊಳ್ಳಿ, ಕೊನೆಗೆ ಕನ್ಸ್ಯೂಮರ್ಸ್ಗೆನೆ ಕಷ್ಟ ಆಗೋದು. ಅಂದ್ರೆ ನಿಮ್ಮಂತ ಕನ್ಸ್ಯೂಮರ್ಸ್ಗೆ ಏನು ಕೂಡ ಉಪಯೋಗ ಇಲ್ಲ ಅಂತ. ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಕಾಂಟ್ರಾಕ್ಟ್ಸ್ ಅಡಿಯಲ್ಲಿ ಸೋಲಾರ್ ಫಾರ್ಮ್ಸ್ಗೆ ಹಣ ಕೊಟ್ಕೊಂಡು ಆದ್ರೆ ಮಾರ್ಕೆಟ್ ಅಲ್ಲಿ ಅದನ್ನ ಈ ಒಂದು ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾದ ಹಣವನ್ನ ಕಳೆದುಕೊಳ್ಳುತ್ತೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ಒಂದು ಸ್ಟೇಟ್ ಡಿಸ್ಕಾಮ್ ಒಂದು ಸೋಲಾರ್ ಫಾರ್ಮ್ಗೆ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅಡಿಯಲ್ಲಿ ಪ್ರತಿ ಯೂನಿಟ್ಗೆ ₹2.50 ಕೊಡುತ್ತೆ ಅಂತ ಅನ್ಕೊಳ್ಳಿ. ಆದ್ರೆ ಸರ್ಪ್ಲಸ್ ಹವರ್ಸ್ ಅಲ್ಲಿ ನಾವು ನೋಡಿದಾಗ ಅದೇ ಪವರ್ ನ ಎಕ್ಸ್ಚೇಂಜ್ ಅಲ್ಲಿ 0.10% ಮಾರಾಟ ಮಾಡಬೇಕಾಗತ್ತೆ. ಈ ಒಂದು ಡಿಸ್ಕಾಮ್ ಮೂಲತಃ ಪ್ರತಿ ಯೂನಿಟ್ಗೂ ಕೂಡ ₹2.40 ಕಳೆದುಕೊಳ್ಳುತ್ತೆ. ಈ ಲಾಸಸ್ ಕೊನೆಗೆ ಹೈಯರ್ ಟ್ಯಾರಿಫ್ಸ್ ಅಥವಾ ಗೌರ್ಮೆಂಟ್ ಸಬ್ಸಿಡೀಸ್ ಮೂಲಕ ಕನ್ಸ್ಯೂಮರ್ಸ್ ಮೇಲೆ ಬೀಳೋದು. ಟ್ರೆಡಿಷನಲ್ ಕೋಲ್ ಮತ್ತೆ ಗ್ಯಾಸ್ ಪ್ಲಾಂಟ್ಸ್ ಈ ಮಧ್ಯೆ ನಾವು ನೋಡ್ತಿದೀವಿ ಅಂತಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಮಾರ್ಕೆಟ್ ನಿಂದ ಹೊರ ಹಾಕಲ್ಪಡುತ್ತೆ. ಇದರಿಂದ ಅವು ತಮ್ಮ ಒಂದು ಕಾಸ್ಟ್ ರಿಕವರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಕೂಡ. ಅಂದ್ರೆ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ನಾವು ನೋಡಿದಾಗೂ ಕೂಡ ಇದು ಪರ್ಮನೆಂಟ್ ಆಗಿ ಶಟ್ ಡೌನ್ ಆಗ್ಬೋದು. ಇದರಿಂದ ನಾವು ರಿನ್ಯೂವಬಲ್ಸ್ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ಸಮಸ್ಯೆಗಳು ಕೂಡ ಜಾಸ್ತಿ ಉಂಟಾಗತ್ತೆ. ರಾಜಸ್ಥಾನ್ ಮತ್ತೆ ಗುಜರಾತ್ ತರದ ಹೆಚ್ಚು ಸೋಲಾರ್ ಜನರೇಷನ್ ಇರೋ ಸ್ಟೇಟ್ಸ್ ಅನ್ನ ನಾವು ನೋಡಿದಾಗ ಈ ಒಂದು ಝೀರೋ ಪ್ರೈಸ್ ಇವೆಂಟ್ಸ್ ಗಳನ್ನ ಹೆಚ್ಚು ನೋಡ್ತಾನೆ ಇರತ್ತೆ. ಆದ್ರೆ ಅವು ಕೂಡ ತಮ್ಮ ಒಂದು ಎಲೆಕ್ಟ್ರಿಸಿಟಿ ಎಕ್ಸ್ಪೋರ್ಟ್ ರೆವಿನ್ಯೂಸ್ ನ ಕುಸಿಯೋದನ್ನು ಕೂಡ ನೋಡ್ತಾ ಬಂದಿದೆ. ಯಾಕೆ ಅಂತಂದ್ರೆ ಅವರ ಒಂದು ಡೇ ಟೈಮ್ ಪವರ್ ನ ನೋಡಿದಾಗ ವ್ಯಾಲ್ಯೂ ಕಡಿಮೆ ಆಗ್ತದೆ ಅಂತ. ಈ ಮಧ್ಯೆ ಈ ಒಂದು ಪವರ್ ಇಂಪೋರ್ಟ್ ಮಾಡ್ಕೊಳ್ಳುವಂತ ಸ್ಟೇಟ್ಸ್ ಗಳು ಕಡಿಮೆ ರೇಟ್ ಅಲ್ಲಿ ಡೇ ಟೈಮ್ ಎಲೆಕ್ಟ್ರಿಸಿಟಿಯ ಬೆನಿಫಿಟ್ ಪಡಿತಿದ್ರು ಕೂಡ ದೂರದ ಒಂದು ಸೋಲಾರ್ ರಿಚ್ ಸ್ಟೇಟ್ಸ್ ಗಳ ವೆದರ್ ಕಂಡೀಷನ್ಸ್ ಮೇಲೆ ಹೆಚ್ಚು ಡಿಪೆಂಡ್ ಆಗ್ತಾ ಇದೆ. ಈಗ ರಾಜಸ್ಥಾನದಲ್ಲಿ ಮೋಡ ಏನಾದ್ರೂ ಕವಿತು ಅಂತ ಅನ್ಕೊಳ್ಳೋಣ. ಸುತ್ತಮುತ್ತಲಿನ ಸ್ಟೇಟ್ಸ್ ಇದ್ದಕ್ಕಿದ್ದ ಹಾಗೆ ಹೈಯರ್ ಪ್ರೈಸಸ್ ಅಥವಾ ಒಂದು ಸಪ್ಲೈ ಶಾರ್ಟೇಜಸ್ ಅನ್ನ ಎದುರಿಸಬಹುದು. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ಸ್ ಏನು? ಸಿಂಪಲ್. ಆ ಎಲ್ಲಾ ಒಂದು ಫ್ರೀ ಮಿಡ್ ಡೇ ಸೋಲಾರ್ ಪವರ್ ನ ಕ್ಯಾಪ್ಚರ್ ಮಾಡಿಕೊಂಡು ಜನರಿಗೆ ನಿಜವಾಗ್ಲೂ ಕೂಡ ಬೇಕಾದಾಗ ಅದನ್ನ ಸೇವ್ ಮಾಡ್ಕೊಳ್ಳೋದು. ಈಗ ಮೇ ತಿಂಗಳ ಆ ದಿನವನ್ನ ನಾವು ನೋಡಿದಾಗ ಪ್ರೈಸಸ್ ಝೀರೋಗೆ ಕ್ರಾಶ್ ಆದಾಗ ಸ್ಟೋರ್ ಮಾಡಬೇಕಾಗಿದ್ದ ಎಲ್ಲಾನು ಕೂಡ ಒಂದು ಎಕ್ಸಸ್ ಸೋಲಾರ್ ಎನರ್ಜಿ ವ್ಯರ್ಥ ಆಗಿತ್ತು ಅಲ್ವಾ. ಅಫಿಷಿಯಲಿ ಅದನ್ನ ಕರ್ಟೈಲ್ಡ್ ಅಂತ ಕರೀತಾರೆ, ಅಥವಾ ಪ್ರಾಕ್ಟಿಕಲ್ ಆಗಿ ಏನೂ ಇಲ್ಲದೆ ಇರುವಂತಹ ಬೆಲೆಗೆ ಮಾರಾಟ ಮಾಡಬೇಕಾಯ್ತು. ಮತ್ತೆ ಬ್ಯಾಟ್ರೀಸ್ ಮಾಡೋದು ಅದನ್ನೇ. ಆದ್ರೆ ಇಲ್ಲೇ ಸಮಸ್ಯೆ ಇರೋದು, ಸಾಕಷ್ಟು ಬ್ಯಾಟ್ರೀಸ್ ಇಲ್ಲ, ಹತ್ರನೂ ಇಲ್ಲ, ನಾಟ್ ಇವನ್ ಕ್ಲೋಸ್ ಅಂತ ಗೊತ್ತಾಗುತ್ತೆ. ಭಾರತದಲ್ಲಿ ಮಾರ್ಚ್ 2024 ಹೊತ್ತಿಗೆ ಕೇವಲ ಸುಮಾರು 220 MW/h ಇನ್ಸ್ಟಾಲ್ಡ್ ಬ್ಯಾಟ್ರಿ ಸ್ಟೋರೇಜ್ ಕೆಪಾಸಿಟಿ ಇತ್ತು. ಪ್ರತಿದಿನ ಗ್ರಿಡ್ಗೆ ಹರಿದು ಬರ್ತಿರೋ ಸಾವಿರಾರು ಮೆಗಾವಾಟ್ಸ್ ಆಫ್ ಸೋಲಾರ್ ಪವರ್ಸ್ಗೆ ಹೋಲಿಸಿದ್ರೆ ಇದೇನೂ ಅಲ್ಲ. ಇನ್ನು ಗೌರ್ಮೆಂಟ್ ನ ಸ್ವಂತ ಎಸ್ಟಿಮೇಟ್ಸ್ ಪ್ರಕಾರ ಭಾರತಕ್ಕೆ ತನ್ನ ರಿನ್ಯೂವಬಲ್ ಎನರ್ಜಿ ಟಾರ್ಗೆಟ್ಸ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ 2032 ಹೊತ್ತಿಗೆ ಸುಮಾರು 74 GW ಆಫ್ ಎನರ್ಜಿ ಸ್ಟೋರೇಜ್ ಕೂಡ ಬೇಕಾಗತ್ತೆ. ಇನ್ನು ಬ್ಯಾಟರೀಸ್ ಗಳನ್ನ ಬಿಟ್ಟು ಪಾಲಿಸಿ ಮೇಕರ್ಸ್ ಈ ಒಂದು ಹೊಸ ರಿಯಾಲಿಟಿಯನ್ನ ಸರಿ ಹೊಂದೋದಕ್ಕೆ ಬೇರೆ ದಾರಿಗಳನ್ನು ಕೂಡ ಟ್ರೈ ಮಾಡ್ತಿದ್ದಾರೆ. ಅಂದ್ರೆ ಟೈಮ್ ಆಫ್ ಡೇ ಪ್ರೈಸಿಂಗ್ ಅಂತ. ರಾಜಸ್ಥಾನ್ ತರದ ಒಂದು ಸ್ಟೇಟ್ಸ್ ಅಲ್ಲಿ ನಾವು ನೋಡಿದಾಗ ಟೈಮ್ ಆಫ್ ಡೇ ಪ್ರೈಸಿಂಗ್ ಇಂಟ್ರೊಡ್ಯೂಸ್ ಮಾಡ್ತಿದೆ ಕೂಡ. ಅಂದ್ರೆ ಈ ಒಂದು ಸೂರ್ಯ ಹೆಚ್ಚಾಗಿರೋ ಮಧ್ಯಾಹ್ನವನ್ನ ನಾವು ತಗೊಂಡಾಗ 12 ರಿಂದ 4 ಗಂಟೆ ತನಕ ಎಲೆಕ್ಟ್ರಿಸಿಟಿ ತುಂಬಾ ಕಡಿಮೆ ಆಗಿರತ್ತೆ ಅಂತ. ಇದರ ಉದ್ದೇಶ ಸೋಲಾರ್ ಹೆಚ್ಚಿರಬೇಕಾದ್ರೆ ಜನ ಹೆಚ್ಚು ಪವರ್ ಅನ್ನ ಬಳಸೋಂತೆ ಎಂಕರೇಜ್ ಮಾಡಲಾಗತ್ತೆ. ಇನ್ನು ಮಿಡ್ ಡೇ ಕನ್ಸಂಪ್ಷನ್ ಹೆಚ್ಚು ಮಾಡಿ ಈ ಒಂದು ಡರ್ಕ್ ಕರ್ವ್ ನ ಫ್ಲಾಟನ್ ಮಾಡ್ಕೊಳ್ಳೋದು. ಆದ್ರೆ ಈ ಒಂದು ಫ್ಲಾಟ್ ಎಲೆಕ್ಟ್ರಿಸಿಟಿ ರೇಟ್ಸ್ಗೆ ಇದರ ಒಂದು ಕಡಿಮೆ ರೇಟಲ್ಲೂ ಕೂಡ ಯೂಸ್ ಮಾಡ್ತಿದೀವಿ ಅಂತಂದ್ರೆ ಇದನ್ನ ರೂಢಿ ಮಾಡ್ಕೊಳ್ಳೋದು ಅಷ್ಟೇನೂ ಕಷ್ಟ ಆಗಲ್ಲ ಅಂತ. ಅಂದ್ರೆ ಕನ್ಸ್ಯೂಮರ್ಸ್ ಕಡೆಯಿಂದ ಇದಕ್ಕೆ ರೆಸಿಸ್ಟೆನ್ಸ್ ಖಂಡಿತವಾಗ್ಲೂ ಸಿಗತ್ತೆ. ಈಗ ಹೆಚ್ಚಿನ ಜನ ಹಗಲಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ತಮ್ಮ ಒಂದು ಎಲೆಕ್ಟ್ರಿಸಿಟಿ ಯೂಸ್ ನ ಮಿಡ್ ಡೇ ಅವರ್ಸ್ಗೆ ಸುಲಭವಾಗಿ ಶಿಫ್ಟ್ ಮಾಡೋದಕ್ಕಾಗೋದೇ ಇಲ್ಲ. ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್. ಈಗ ಗೌರ್ಮೆಂಟ್ ರಾಜಸ್ಥಾನ್ ಮತ್ತೆ ಗುಜರಾತ್ ತರದ ಒಂದು ಸನ್ನಿ ಸ್ಟೇಟ್ಸ್ ಗಳಿಂದ ಸರ್ಪ್ಲಸ್ ಒಂದು ಸೋಲಾರ್ ಪವರ್ ನ ನಾವು ಅದು ವೇಸ್ಟ್ ಆಗೋ ಬದಲು ನೋಡಿದಾಗ ಬೇಕಾಗಿರೋಂತ ಕಡೆ ಮೂವ್ ಮಾಡೋದಕ್ಕೆ ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೆ. ಈಗ ಗ್ರೀನ್ ಎನರ್ಜಿ ಕಾರಿಡಾರ್ ಪ್ರಾಜೆಕ್ಟ್ಸ್ ಗಳನ್ನ ನಾವು ನೋಡಿದಾಗ 2024 ಹೊತ್ತಿಗೆ 10,000 ಸರ್ಕ್ಯೂಟ್ ಕಿಲೋಮೀಟರ್ಸ್ಗಿಂತ ಹೆಚ್ಚಾಗಿ ಟ್ರಾನ್ಸ್ಮಿಷನ್ ಲೈನ್ಸ್ ನ ಆಡ್ ಮಾಡುವಂತ ಗುರಿಯನ್ನ ಹೊಂದ್ಕೊಂಡಿದೆ. ಆದ್ರೆ ಟ್ರಾನ್ಸ್ಮಿಷನ್ ಲೈನ್ಸ್ ಬಿಲ್ಡ್ ಮಾಡೋದು ಸ್ಲೋ ಮತ್ತೆ ಎಕ್ಸ್ಪೆನ್ಸಿವ್ ಕೂಡ. ಮತ್ತೆ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸಿಗೋದಕ್ಕೆ ವರ್ಷಾನುಗಟ್ಲೆ ಕಾಯ್ಬೇಕಾಗತ್ತೆ. ಮಾರ್ಕೆಟ್ ರಿಫಾರ್ಮ್ಸ್, ರೆಗ್ಯುಲೇಟರ್ಸ್ ಕೆಪಾಸಿಟಿ ಪೇಮೆಂಟ್ಸ್ ತರದ ಹೊಸ ಮಾರ್ಕೆಟ್ ಮೆಕ್ಯಾನಿಸಮ್ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಅಂದ್ರೆ ಪವರ್ ಪ್ಲಾಂಟ್ಸ್ ನಿಜವಾಗ್ಲೂ ನಾವು ನೋಡಿದಾಗ ಎಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನ ಲೆಕ್ಕಿಸದೆ ಬೇಕಾದಾಗ ಅವೈಲೇಬಲ್ ಆಗಿರೋದಕ್ಕೆ ಪೇ ಮಾಡೋದು. ಈಗ ರಿನ್ಯೂವಬಲ್ ಎನರ್ಜಿ ಎಲೆಕ್ಟ್ರಿಸಿಟಿ ಪ್ರೈಸಸ್ ನ ಕಡಿಮೆ ಮಾಡ್ತಿದ್ರು ಕೂಡ ಇದು ಒಂದು ಬ್ಯಾಕಪ್ ಪವರ್ ಪ್ಲಾಂಟ್ಸ್ ವಯಾಬಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಕೂಡ. ಅವರೇನಾದ್ರೂ ಬೇರೆ ಬೇರೆ ಸಮಯದಲ್ಲಿ ಮತ್ತೆ ಜಾಗದಲ್ಲಿ ಎಲೆಕ್ಟ್ರಿಸಿಟಿಯ ನಿಜವಾದ ಕಾಸ್ಟ್ ಅನ್ನ ಹೆಚ್ಚಾಗಿ ನೋಡಿದಾಗ ಚೆನ್ನಾಗಿ ರಿಫ್ಲೆಕ್ಟ್ ಮಾಡುವಂತಹ ಒಂದು ಸಫಿಸ್ಟಿಕೇಟೆಡ್ ಪ್ರೈಸಿಂಗ್ ಮೆಕ್ಯಾನಿಸಮ್ ಬರೋ ಹಾಗೆ ನೋಡ್ಕೊಳ್ತಿದ್ದಾರೆ.
ಸ್ಟೋರೇಜ್ ಇನ್ಸೆಂಟಿವ್ಸ್ ನೋಡಿ, ಗೌರ್ಮೆಂಟ್ ಬ್ಯಾಟರಿ ಸ್ಟೋರೇಜ್ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಹಾಗೆ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗಳ ಒಂದು ಸ್ಟೋರೇಜ್ ಏನಿರುತ್ತೆ ಅಲ್ವಾ, ಅದನ್ನ ಇನ್ಕ್ಲೂಡ್ ಮಾಡಲೇಬೇಕು ಅಂತ ಕಡ್ಡಾಯವಾಗಿ ಹೇಳ್ತಿದೆ. ಅದಕ್ಕೆ ಬೇಕಾದಂತಹ ಸ್ಕೀಮ್ಸ್ಗಳನ್ನು ಕೂಡ ಅನೌನ್ಸ್ ಮಾಡ್ತಿದೆ. ಆದರೆ ಹೈ ಕಾಸ್ಟ್ ಮತ್ತೆ ಅನ್ಕ್ಲಿಯರ್ ರೆಗ್ಯುಲೇಷನ್ಸ್ ಕಾರಣದಿಂದಾಗಿ ಈ ಒಂದು ಪ್ರೋಗ್ರೆಸ್ ಅನ್ನು ನೋಡಿದಾಗ ತುಂಬಾ ಸ್ಲೋ ಆಗಿದೆ ಬಿಡಿ. ಝೀರೋ ಪ್ರೈಸಸ್ ಕಂಡಿರೋದು ಭಾರತ ಒಂದೇ ದೇಶ ಅಲ್ಲ. ಈಗ ಕ್ಯಾಲಿಫೋರ್ನಿಯಾದ ಒಂದು ಸೌತ್ರನ್ ರೀಜನ್ ನಲ್ಲಿ ನಾವು ನೋಡಿದಾಗ 2024 ನಲ್ಲಿ ಸುಮಾರು 13% ಈ ಒಂದು ಗಂಟೆಗಳ ಕಾಲ ನೆಗೆಟಿವ್ ಪ್ರೈಸಸ್ ಇತ್ತು. ಅಂದ್ರೆ ಜನರೇಟರ್ಸ್ ಆ ಸಮಯದಲ್ಲಿ ತಾವು ಪ್ರೊಡ್ಯೂಸ್ ಮಾಡ್ತಿದ್ದ ಪ್ರತಿ ಮೆಗಾವಾಟ್ ಪರ್ ಅವರ್ ಕನ್ಸ್ಯೂಮರ್ಸ್ಗೆ ಪೇ ಮಾಡ್ತಿದ್ರು. ಇನ್ನು ಆಸ್ಟ್ರೇಲಿಯಾದಲ್ಲಿ ಕೆಲವು ಸ್ಟೇಟ್ಸ್ಗಳು 2024ರಲ್ಲಿ ಸುಮಾರು 24-26% ಸಮಯನ ನೋಡಿದಾಗ ನೆಗೆಟಿವ್ ಪ್ರೈಸಸ್ ಅನ್ನ ಹೊಂದಿತ್ತು. ಇನ್ನು ಜರ್ಮನಿಯಲ್ಲಿ 2024ರಲ್ಲಿ 475 ಗಂಟೆಗಳ ಕಾಲ ನೆಗೆಟಿವ್ ಪ್ರೈಸಸ್ ಅನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ರು. ಇದು ಕಳೆದ ವರ್ಷದಲ್ಲಿ ನಾವು ನೋಡಿದಾಗ 301 ಗಂಟೆಗಳಿಗಿಂತ ಹೆಚ್ಚು. ಈ ವರ್ಷ ಮೇ 2025ರ ಒಂದು ಯುರೋಪಿಯನ್ ಹಾಲಿಡೇ ದಿನನ ನಾವು ತಗೊಂಡಾಗ ಜರ್ಮನ್ ಪ್ರೈಸಸ್ ನೆಗೆಟಿವ್ ಆಗಿ 250 ಪರ್ ಯೂರೋ ಮೆಗಾವಾಟ್ ಪರ್ ಅವರ್ ಅನ್ನ ತಲುಪ್ತಿದೆ. ಹಾಗೆ ನಾವು ಬೆಲ್ಜಿಯಂನ ತಗೊಂಡಾಗೂ ಕೂಡ ಈ ಪ್ರೈಸಸ್ ನೆಗೆಟಿವ್ 462 ಯೂರೋ ಪರ್ ಮೆಗಾವಾಟ್ ಪರ್ ಅವರ್ಗೆ ಕ್ರಾಶ್ ಆಗ್ತಿತ್ತು. ಸೋಲಾರ್ ಮತ್ತೆ ವಿಂಡ್ ನಲ್ಲಿ ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ತಿರೋ ಎಲ್ಲಾ ಕಡೆನೂ ಕೂಡ ಹೀಗೆ ಆಗ್ತಿದೆ. ಪ್ಯಾಟರ್ನ್ ಯಾವಾಗ್ಲೂ ಕೂಡ ಒಂದೇ ನೋಡಿ, ಒಂದು ಮೈಲ್ಡ್ ಆಗಿರೋ ವೆದರ್ ಆಗಿರ್ಬೋದು, ಅದ್ರ ಜೊತೆಗೆ ಸೂರ್ಯ ಜಾಸ್ತಿ ಇರುವಂತಹ ದಿನಗಳಾಗಿರ್ಬೋದು, ಈ ಒಂದು ಹೈ ರಿನ್ಯೂವಬಲ್ ಜನರೇಷನ್ ನಾವು ತಗೊಂಡಾಗ ತುಂಬಾ ಲೋ ಡಿಮ್ಯಾಂಡ್ ಒಂದು ಪರ್ಫೆಕ್ಟ್ ಸ್ಟ್ರೋಮ್ ಅನ್ನ ಖಂಡಿತವಾಗ್ಲೂ ಸೃಷ್ಟಿ ಮಾಡುತ್ತೆ. ಭಾರತ 2030ರ ಹೊತ್ತಿಗೆ 500 ಗಿಗಾವಾಟ್ ಪರ್ ಅವರ್ ರಿನ್ಯೂವಬಲ್ ಕೆಪಾಸಿಟಿ ಟಾರ್ಗೆಟ್ ಅನ್ನ ಹೊಂದ್ಕೊಂಡಿದೆ. ಇದು ಇವತ್ತಿರೋದಕ್ಕಿಂತ ಡಬಲ್ ಅಂತ ಹೇಳ್ಬೋದು. ಇದು ಒಂದು ಐರಾನಿಕ್. ಸೋಲಾರ್ ಪವರ್ ಎಷ್ಟೊಂದು ಸಕ್ಸಸ್ಫುಲ್ ಆಗಿದೆ ಅಂತಂದ್ರೆ ಅದು ಒಂದು ಹೊಸ ಸಮಸ್ಯೆವನ್ನ ಖಂಡಿತವಾಗ್ಲೂ ಸೃಷ್ಟಿಸುತ್ತೆ. ಅತಿಯಾದ ಕಡಿಮೆ ರೇಟ್ ಆಗಿರ್ಬೋದು, ಕ್ಲೀನ್ ಎಲೆಕ್ಟ್ರಿಸಿಟಿ, ಇದನ್ನ ಹೊಂದಬೇಕಾದ್ರೆ ಒಂದು ಒಳ್ಳೆ ಸಮಸ್ಯೆ ಇದ್ದೇ ಇರತ್ತೆ ಅಲ್ವಾ. ಆದ್ರೆ ಇದು ಇನ್ನೂ ಕೂಡ ಸಾಲ್ವ್ ಮಾಡಬೇಕಾಗಿರುವಂತ ಸಮಸ್ಯೆಗಳು ಎಲ್ಲೋ ಇದೆ ಅಂತ ಗೊತ್ತಾಗುತ್ತೆ. ನಾವು ಬೇಸಿಕ್ಲಿ ನೋಡಿದಾಗ ಸೂರ್ಯ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋಷ್ಟು ಎನರ್ಜಿನ ಕೊಡ್ತಿದ್ದಾನೆ. ಪ್ರಶ್ನೆ ಏನು ಅಂತಂದ್ರೆ ಅದನ್ನ ಹೇಗ್ ಬಳಸಬೇಕು ಅಂತ ಫಿಗರ್ ಔಟ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ಮಾರ್ಟ್ ಆಗಿದೀವಾ ಅನ್ನೋದು ಖಂಡಿತವಾಗ್ಲೂ ಯಾರಿಗೂ ಕೂಡ ಗೊತ್ತಿಲ್ಲ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಭಾರತದಲ್ಲಿ ಈ ಸಲ ಗೋಧಿ ಬಂಪರ್ ಬೆಳೆ ಅಂತ ಗೊತ್ತಾಗ್ತಿದೆ ನೋಡಿ. ಜೂನ್ 2025ಕ್ಕೆ ಮುಗಿಯೋ ಕ್ರಾಪ್ ಇಯರ್ ಅಲ್ಲಿ ಅಂದ್ರೆ ದಾಖಲೆ ಪ್ರಕಾರ 117.5 ಮಿಲಿಯನ್ ಮೆಟ್ರಿಕ್ ಟನ್ಸ್ ಒಂದಿಗೆ ಗೋಧಿ ಬೆಳೆಯುವಂತಹ ನಿರೀಕ್ಷೆ ಇದೆ. ಇದು ಒಂದು ಫಾರ್ಮ್ ಮಿನಿಸ್ಟ್ರಿಯ ಮೊದಲಿನ ಒಂದು ಎಸ್ಟಿಮೇಟ್ ಆದ 115.4 ಮಿಲಿಯನ್ ಟನ್ಸ್ ಮತ್ತೆ ಕಳೆದ ವರ್ಷ ನಾವು ನೋಡಿದಾಗ ಅಂದ್ರೆ 2024ರ 113.3 ಮಿಲಿಯನ್ ಟನ್ಸ್ ಪ್ರೊಡಕ್ಷನ್ ಗಿಂತಲೂ ಕೂಡ ಹೆಚ್ಚು. ಮಾರ್ಕೆಟ್ ಪ್ರೈಸಸ್ ಚೆನ್ನಾಗಿದ್ದ ಹಾಗೆ ಒಂದು ರೈತರು ಹೈ ಈಲ್ಡಿಂಗ್ ಸೀಡ್ ವೆರೈಟೀಸ್ ನ ಜಾಸ್ತಿ ಬೆಳೆದಿದ್ದಕ್ಕೆ ಇದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ರೈಸ್ ಪ್ರೊಡಕ್ಷನ್ ಕೂಡ 149 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅನ್ನ ತಲುಪಿದೆ. ಹಾಗೇನೆ ಪ್ಯಾಕೇಜ್ ಕೂಡ ಜಾಸ್ತಿ ಆಗ್ತಿದೆ ಅಂತ ನಿರೀಕ್ಷೆ ಪಟ್ಕೊಂಡಿದ್ದಾರೆ. ಕಳೆದ ವರ್ಷ ಇದು 137.8 ಮಿಲಿಯನ್ ಟನ್ಸ್ ಇತ್ತು. ಒಟ್ಟಾರೆಯಾಗಿ ಕಂಬೈನ್ಡ್ ಫುಡ್ ಗ್ರೇನ್ಸ್ ಔಟ್ಪುಟ್ ಅನ್ನು ನಾವು ನೋಡಿದಾಗ 354 ಮಿಲಿಯನ್ ಟನ್ಸ್ ಆಗುವಂತ ಸಾಧ್ಯತೆ ಕೂಡ ಇದೆ. ಇನ್ನು 2024ರಲ್ಲಿ ಇದು 332.3 ಮಿಲಿಯನ್ ಟನ್ಸ್ ಇತ್ತು. ಅಫಿಷಿಯಲ್ ಡೇಟಾ ಹೀಗೆ ಸ್ಟ್ರಾಂಗ್ ಗ್ರೋತ್ ಅನ್ನ ತೋರಿಸಿದ್ರು ಕೂಡ ಒಂದು ಪ್ರಮುಖ ಇಂಡಸ್ಟ್ರಿ ಬಾಡಿ ಈ ಒಂದು ವೀಟ್ ಎಸ್ಟಿಮೇಟ್ ಸರಿ ಇಲ್ಲ ಅಂತ ನಿಜವಾದ ಹಾರ್ವೆಸ್ಟ್ ಟೈಮ್ ಅನ್ನು ಕೂಡ ಕೊಟ್ಟಿದೆ. ಅಂದ್ರೆ 6.25% ಕಡಿಮೆ ಇರಬಹುದು ಅಂತ. ಆದ್ರೆ ಗೌರ್ಮೆಂಟ್ ಪ್ರಕಾರ ನಾವು ನೋಡಿದಾಗ ಸದ್ಯಕ್ಕೆ ಇಂಪೋರ್ಟ್ಸ್ ಬೇಕಿಲ್ಲ, ನಮ್ಮ ಒಂದು ಡೊಮೆಸ್ಟಿಕ್ ನೀಡ್ಸ್ಗೆ ಸಾಕಾಗೋಷ್ಟು ಒಂದು ವೀಟ್ ಸ್ಟಾಕ್ಸ್ ಮತ್ತೆ ನಮ್ಮ ಹತ್ರ ಇದೆ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಎರಡನೇದು, ಬಜಾಜ್ ಆಟೋಗೆ ತಮ್ಮ ಇವಿ ಪ್ರೊಡಕ್ಷನ್ ಏನಿದೆ ಅಲ್ವಾ, ಇದು ನಿಂತು ಹೋಗ್ಬೋದಾ ಅನ್ನೋ ಒಂದು ಟೆನ್ಷನ್ ಶುರುವಾಗಿದೆ. ಚೈನಾದಿಂದ ಬರೋ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಗಳ ಇಂಪೋರ್ಟ್ ತಡ ಆಗ್ತಿರೋದೇ ಇದಕ್ಕೆ ಕಾರಣ. ಎಲೆಕ್ಟ್ರಿಕ್ ಮೋಟಾರ್ಸ್ ಗಳಿಗೆ ಅತ್ಯವಶ್ಯಕವಾದ ಈ ಮ್ಯಾಗ್ನೆಟ್ಸ್ ಗಳು ಚೈನಾದ ಹೊಸ ಎಕ್ಸ್ಪೋರ್ಟ್ ಪಾಲಿಸಿಯಿಂದಾಗಿ ಏಪ್ರಿಲ್ 4ರಿಂದ ಚೈನೀಸ್ ಪೋರ್ಟ್ಸ್ ನಲ್ಲಿ ಸಿಕ್ಕಾಕೊಂಡಿದೆ. ಆ ಪಾಲಿಸಿ ಪ್ರಕಾರ ಎಂಡ್ ಯೂಸ್ ಡಿಕ್ಲರೇಷನ್ಸ್ ಕೊಡಬೇಕಾಗಿದೆ ಕೂಡ. ಈ ಸಮಸ್ಯೆ ಬೇಗ ಬಗೆಹರಿದಿದ್ರೆ ಜುಲೈ 2025ರಿಂದ ತಮ್ಮ ಒಂದು ಇವಿ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಪರಿಣಾಮ ಬೀರ್ಬೋದು ಅಂತ ಬಜಾಜ್ ತಮ್ಮ ಲೇಟೆಸ್ಟ್ ಅರ್ನಿಂಗ್ಸ್ ಕಾಲ್ ಅಲ್ಲಿ ವ್ಯಕ್ತಪಡಿಸಿರೋದು ಕೂಡ. ಇನ್ನು ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರಾಕೇಶ್ ಶರ್ಮಾ ಹೇಳೋ ಪ್ರಕಾರ ಈ ಒಂದು ಪರಿಸ್ಥಿತಿ ಏನಿದೆ ಅಲ್ವಾ, ಇದು ಒಂದು ಡಾರ್ಕ್ ಕ್ಲೌಡ್ ಆನ್ ದಿ ಹಾರಿಸನ್, ಅಂದ್ರೆ ಈ ಒಂದು ಮೋಡ ಕವಿದ ವಾತಾವರಣ ಅಂತ ಇವ್ರು ಹೇಳ್ತಿರೋದು. ಇನ್ನು ಭಾರತ ಸಿವಿಲಿಯನ್ ಯೂಸ್ ಸರ್ಟಿಫಿಕೇಶನ್ ಸಿಸ್ಟಮ್ ನ ಜಾರಿಗೆ ತಗೊಂಬಂದ್ರು ಕೂಡ ಎಕ್ಸ್ಪೋರ್ಟ್ಸ್ ಇನ್ನೂ ಕೂಡ ಶುರುವಾಗಿಲ್ಲ. ಬಜಾಜ್ ನ ಚೇತಕ್ ಬ್ರ್ಯಾಂಡ್ ಇವಿ ಜೊತೆ ನಾವು ನೋಡ್ಕೊಂಡಾಗ ಮತ್ತೆ ಎಲೆಕ್ಟ್ರಿಕ್ 3 ವೀಲರ್ಸ್ ಮೇಲೆ ಇದರ ಪರಿಣಾಮ ನೇರವಾಗಿ ಬಿದ್ದೋಗತ್ತೆ. ಅಂದ್ರೆ ಇತ್ತೀಚೆಗೆ ಬಜಾಜ್ ನ Q4 ಅರ್ನಿಂಗ್ಸ್ ಎಕ್ಸ್ಪೋರ್ಟ್ಸ್ ಮತ್ತೆ 4x ಗೇನ್ಸ್ ಇಂದ ಚೆನ್ನಾಗೇನೆ ಇತ್ತು. ಆದ್ರೆ ಈ ಡಿಸ್ಟ್ರಪ್ಷನ್ ದೀರ್ಘಕಾಲ ಮುಂದುವರೆದ್ರೆ ಅವರ ಒಂದು ಇವಿ ಮೂವ್ಮೆಂಟ್ಸ್ಗೂ ಕೂಡ ಖಂಡಿತವಾಗ್ಲೂ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಅಂತ ಇವ್ರು ಹೇಳ್ತಿದ್ದಾರೆ.
ಕೊನೆಯ ಟಿಡ್ಬಿಟ್, ಭಾರತದ ಒಂದು ರಕ್ಷಣಾ ಕ್ಷೇತ್ರದಲ್ಲಿ ಮಹಾ ಸಾಧನೆ ನಡೀತಾ ಇದೆ. ಅಂದ್ರೆ FY25 ನಲ್ಲಿ ನಮ್ಮ ಒಂದು ಡಿಫೆನ್ಸ್ ಪ್ರೊಡಕ್ಷನ್ 1.46 ಟ್ರಿಲಿಯನ್ ಅನ್ನ ತಲುಪಿದೆ. ಆಲ್ ಟೈಮ್ ಹೈ ಅಂತ ಗೊತ್ತಾಗುತ್ತೆ. ಇದು ಕಳೆದ ವರ್ಷ 1.27 ಟ್ರಿಲಿಯನ್ಸ್ಗಿಂತ 15% ಹೆಚ್ಚು. ಅಷ್ಟು ಮಾತ್ರ ಅಲ್ಲ, ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಕೂಡ 24,000 ಕೋಟಿ ಮುಟ್ಟಿ ಹೊಸ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ. ಇದು ಇಯರ್ ಆನ್ ಇಯರ್ 14% ಏರಿಕೆ. ಇದರಲ್ಲಿ ಪ್ರೈವೇಟ್ ಸೆಕ್ಟರ್ ನ ಪಾಲ್ ಕೂಡ 22%ಗೆ ಹೋಗಿದೆ. ಅಂದ್ರೆ 32,000 ಕೋಟಿಗೆ ಏರಿಕೆ ಆಗಿದೆ ಅಂತ. ಒಂದು ದೊಡ್ಡ ಸುದ್ದಿ ಅಂತಂದ್ರೆ ಅಡ್ವಾನ್ಸ್ಡ್ ಮೀಡಿಯಾ ಕಾಂಬ್ಯಾಟ್ ಏರ್ ಕ್ರಾಫ್ಟ್ ಅಂತ ಏನಿದೆ ಅಲ್ವಾ, ಇದರ ಪ್ರಾಜೆಕ್ಟ್ ನಲ್ಲಿ ಪ್ರೈವೇಟ್ ಕಂಪನಿಗಳು ಪಬ್ಲಿಕ್ ಸೆಕ್ಟರ್ ಎಂಟಿಟೀಸ್ ಜೊತೆ ಸೇರ್ಕೊಂಡು ಈ ಒಂದು ಫೈಟರ್ ಏರ್ ಕ್ರಾಫ್ಟ್ ಪ್ರೋಟೋಟೈಪ್ಸ್ ಏನಿದೆ ಅಲ್ವಾ, ಅದನ್ನ ಕೋ ಡೆವಲಪ್ ಮಾಡೋದಕ್ಕೆ ಹೊಸ ಒಂದು ಎಕ್ಸಿಕ್ಯೂಷನ್ ಮಾಡೆಲ್ಸ್ಗೂ ಕೂಡ ಅಪ್ರೂವಲ್ ಸಿಕ್ಕಿದೆ. ಹಾಗೇನೆ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ನಮ್ಮ ದೇಶದ ಇಂಡಿಜಿನಿಯಸ್ ಡಿಫೆನ್ಸ್ ಕೆಪಾಬಿಲಿಟಿ, ಅದರಲ್ಲೂ ಕೂಡ ವಿಶೇಷವಾಗಿ ಈ ತಿಂಗಳು ಅಂದ್ರೆ ಮೇ 2025 ನಡೆದ ಒಂದು ಆಪರೇಷನ್ ಸಿಂಧೂರ್ನ ಯಶಸ್ವಿಗೆ ಕಾರಣ ಅಂತ ಹೇಳಿದ್ದಾರೆ. ಡೊಮೆಸ್ಟಿಕ್ ಪ್ರೊಡಕ್ಷನ್ ನಾವು ನೋಡಿದಾಗ ಇದರಿಂದ ಹೆಚ್ಚಳ ಆಗಿರೋದು ನಮ್ಮ ಒಂದು ಸ್ಟ್ರಾಟಜಿಕ್ ರೆಸ್ಪಾನ್ಸ್ ಕೆಪಾಬಿಲಿಟಿ ಹೆಚ್ಚಾಗಿದೆ ಅಂತಲೂ ಕೂಡ ಇವರು ತಿಳಿಸಿರೋದು. ನಿಮಗೆ ಗೊತ್ತಾ, ಕಳೆದ ಡಿಕೇಟ್ ನಲ್ಲಿ ನಾವು ನೋಡಿದಾಗ ನಮ್ಮ ಡಿಫೆನ್ಸ್ ಪ್ರೊಡಕ್ಷನ್ ಏನಿದೆ 3 ಪಟ್ಟು ಹೆಚ್ಚಾಗಿದ್ರೆ ಎಕ್ಸ್ಪೋರ್ಟ್ ಸುಮಾರು 40 ಪಟ್ಟು ಹೆಚ್ಚಾಗಿದೆ. ನಿಜಕ್ಕೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.